Hello friends, I am Manjunath Aiji, your English trainer would like to welcome you all in this 9th day session of 11 days spoken English video new series. Well friends, in this today's video we are going to learn about modal verbs. English nalli can, could, may, might, will, shall, would, should, dare, used to, need, ought to ಮತ್ತು have to ಗಳನ್ನು modal verbs ಗಳಂತ ಕರೀತಾರೆ. ಸಾಕಷ್ಟು ಜನರಿಗೆ ಈ can ಎಲ್ಲಿ ಬಳಸಬೇಕು, could ಎಲ್ಲಿ ಬಳಸಬೇಕು, mayನ ಹೇಗೆ ಯೂಸ್ ಮಾಡಬೇಕು, ಮೈಟನ್ನು ಹೇಗೆ ಬಳಸಬೇಕು, ಮಸ್ಟ್ ಮತ್ತು ಶುಡ್ಗಳ ನಡುವೆ ಡಿಫ್ರೆನ್ಸ್ ಏನು ಅಂತಂದು ಅನೇಕ ಪ್ರಶ್ನೆಗಳಿರ್ತವೆ ಮತ್ತು ಅನೇಕ ಕನ್ಫ್ಯೂಷನ್ಸ್ಗಳಿರ್ತವೆ. ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ಆ ಎಲ್ಲ ವಿಷಯಗಳ ಬಗ್ಗೆ ನಾನು ನಿಮಗೆ ಹಲವಾರು ಸೆಂಟೆನ್ಸ್ಗಳೊಂದಿಗೆ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಇಂದಿನ ಸೆಷನನ್ನು ನಾವು ಕಲಿಯೋಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಕನ್ನಡದ ಮೂಲಕ ಸುಲಭವಾಗಿ ಇಂಗ್ಲೀಷನ್ನು ಕಲಿಯಲು ಈ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿಟ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಬಿಗಿನ್ ಟುಡೇಸ್ ಸೆಷನ್. ಫ್ರೆಂಡ್ಸ್, ಈ 11 ಡೇಸ್ ಸ್ಪೋಕನ್ ಇಂಗ್ಲೀಷ್ ವಿಡಿಯೋ ನ್ಯೂ ಸೀರೀಸ್ನಲ್ಲಿ ಇದು 9th ಡೇ ವಿಡಿಯೋ ಆಗಿದೆ. ನಾನು ಈಗಾಗಲೇ 8 ವಿಡಿಯೋಸ್ಗಳನ್ನು ಈ ಒಂದು ಸೀರೀಸ್ನಲ್ಲಿ ಮಾಡಿದ್ದೀನಿ. ನೀವು ಹಿಂದಿನ ವಿಡಿಯೋಸ್ಗಳನ್ನ ನೋಡಿಲ್ಲ ಅಂತಂದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಫಸ್ಟ್ ಆ ವಿಡಿಯೋಸ್ಗಳನ್ನ ನೀವು ವಾಚ್ ಮಾಡಿದರೆ ನಿಮಗೆ ಹಿಂದಿನ ವಿಡಿಯೋ ಇನ್ನೂ ಹೆಚ್ಚು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಇಂಗ್ಲೀಷ್ನಲ್ಲಿ ಕ್ಯಾನ್, ಕುಡ್, ಮೇ, ಮೈಟ್, ವಿಲ್, ವುಡ್, ಕುಡ್, ಶುಡ್, ಯೂಸ್ಡ್ ಟು, ಡೇರ್ ಮತ್ತು ನೀಡ್ ಇವುಗಳನ್ನು ನಾವು ಮಾಡಲ್ ವರ್ಬ್ಸ್ಗಳಂತ ಕರಿತೀವಿ. ಇವುಗಳಿಗೆ ಇನ್ನೊಂದು ಹೆಸರಿದೆ, ಆ್ಯಕ್ಚುಲಿರಿ ವರ್ಬ್ಸ್ ಅಂತಂತಂದು ಹೇಳ್ತಾರೆ ಮತ್ತು ಕೆಲವೊಮ್ಮೆ ಇದನ್ನು ಹೆಲ್ಪಿಂಗ್ ವರ್ಬ್ಸ್ಗಳಂತಂದು ಸಹ ಕರೀತಾರೆ. ಫ್ರೆಂಡ್ಸ್, ನಾವು ಟೆನ್ಸಸ್ಗಳನ್ನು ಬಳಸಿಕೊಂಡು 60 to 70% ಇಂಗ್ಲೀಷನ್ನು ಮಾತನಾಡ್ಬೋದು. ಆದರೆ ಉಳಿದಂಥ 30% ಇಂಗ್ಲೀಷ್ನಲ್ಲಿ ನಾವು ಚೆನ್ನಾಗಿ ಮಾತನಾಡಬೇಕು ಅಂತಂದರೆ ಈ ಮಾಡಲ್ ವರ್ಬ್ಸ್ಗಳ ಬಳಕೆ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದರೆ ಈಗ ಇವುಗಳನ್ನು ಈಗ ಒಂದೊಂದಾಗಿ ನಾವು ನೋಡೋಣ. ವೆಲ್ ಫ್ರೆಂಡ್ಸ್, ಸೊ ಈಗ ಫಸ್ಟ್ ನೋಡಿ ಕ್ಯಾನ್ ಅಂತಂತಂದ್ರೆ ಏನು, ಕನ್ನಡದಲ್ಲಿ ಬಲ್ಲೇನು ಅಂತಂದು ಆಗುತ್ತೆ. ಸೊ ಬಲ್ಲೇನು ಅಂತಂತಂದ್ರೆ ಏನು, ಇದರರ್ಥ ನಮಗೆ ಆದ್ ಮಾಡ್ಲಿಕ್ಕೆ ಬರುತ್ತೆ, ಈದ್ ಮಾಡ್ಲಿಕ್ಕೆ ಬರುತ್ತೆ, ನಾನು ಇದರಲ್ಲಿ ನಿಪುಣನಿದ್ದೀನಿ, ನನಗೆ ಇದನ್ನು ಮಾಡ್ಲಿಕ್ಕೆ ಆಗಲ್ಲ ಅಂತಂದು ಏನು ಹೇಳ್ತಾ ಇರ್ತೀವಿ, ಆ ಸೆಂಟೆನ್ಸ್ಗಳನ್ನ ನಾವು ಇಂಗ್ಲೀಷ್ನಲ್ಲಿ ಮಾತನಾಡುವಾಗ ಅದಕ್ಕೆ ನಾವೇನಂತೀವಿ, ಎಬಿಲಿಟಿ ಅಂತಂದು ಕರಿತೀವಿ. ಅಂದರೆ ನಮ್ಮ ಸಾಮರ್ಥ್ಯವನ್ನು ನಾವೇನು ವ್ಯಕ್ತಪಡಿಸ್ತಾ ಇರ್ತೀವಿ ಆ ಸಾಮರ್ಥ್ಯವನ್ನು ವ್ಯಕ್ತಪಡಿಸ್ಬೇಕಾದಾಗ ಕ್ಯಾನನ್ನು ನಾವು ಬಳಸಬೇಕು. ಓಕೆ, ಈಗ ನೋಡಿ, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಅಂದರೆ ನನಗೆ ಇಂಗ್ಲೀಷ್ ಮಾತನಾಡಲು ಬರುತ್ತದೆ. ಇಟ್ ಮೀನ್ಸ್ ಐ ಹ್ಯಾವ್ ವಾಟ್ ಎಬಿಲಿಟಿ ಟು ಸ್ಪೀಕ್ ಇನ್ ಇಂಗ್ಲೀಷ್, ನನಗೆ ಆ ಸಾಮರ್ಥ್ಯ ಇದೆ. ಓಕೆ, ಐ ಕ್ಯಾನ್ ಸ್ವಿಮ್ ಅಂದ್ರೇನು, ನನಗೆ ಈಜ್ಲಿಕ್ಕೆ ಬರುತ್ತೆ, ನಾನು ಈಜಬಲ್ಲೆನು. ಎಸ್, ಐ ಕ್ಯಾನ್ ಟೀಚ್ ಇಂಗ್ಲೀಷ್, ನಾನು ಇಂಗ್ಲೀಷನ್ನು ಕಲಿಸಬಲ್ಲೆನು. ನೆಕ್ಸ್ಟ್, ಸಿ ಕ್ಯಾನ್ ಪ್ಲೇ ಫ್ಲ್ಯೂಟ್ ಅಂದರೆ ಆಕೆ ಕೊಳಲು ನುಡಿಸಬಲ್ಲಳು, ಅಂದರೆ ಆಕೆಗೆ ಕೊಳಲು ನುಡಿಸಲಿಕ್ಕೆ ಬರುತ್ತೆ. ಈ ರೀತಿ ನನಗೆ ಅದನ್ನು ಮಾಡಲಿಕ್ಕೆ ಬರುತ್ತೆ, ಇದನ್ನು ಮಾಡಲಿಕ್ಕೆ ಬರುತ್ತೆ, ನನ್ನಲ್ಲಿ ಈ ಸಾಮರ್ಥ್ಯ ಇದೆ ಅಂತಂದು ಹೇಳಬೇಕಾದಾಗ ನಾವು ಕ್ಯಾನನ್ನು ಬಳಸ್ತೀವಿ. ನೆಕ್ಸ್ಟ್ ನೋಡಿ, ಮೈ ಫಾದರ್ ಕ್ಯಾನ್ ಸ್ಪೀಕ್ 5 ಲ್ಯಾಂಗ್ವೇಜಸ್ ಅಂದರೆ ನನ್ನ ತಂದೆ 5 ಭಾಷೆ ಮಾತನಾಡಬಲ್ಲರು, 5 ಭಾಷೆಗಳಲ್ಲಿ ನಮ್ಮ ತಂದೆ ಮಾತನಾಡಬಲ್ಲರು. ನೆಕ್ಸ್ಟ್, ಐ ಕಾಂಟ್ ಡ್ರೈವ್ ಕಾರ್ ಅಂದ್ರೇನು, ನನಗೆ ಕಾರು ಹೊಡೆಯಲು ಬರುವುದಿಲ್ಲ. ಹೀಗೆ ನನಗೆ ಏನು ಮಾಡಲಿಕ್ಕೆ ಬರುತ್ತೆ, ಏನು ಮಾಡಲಿಕ್ಕೆ ಬರಲ್ಲ ಅಂತ ಅನ್ನೋದನ್ನು ನಾವು ಇಂಗ್ಲೀಷಲ್ಲಿ ಮಾತನಾಡುವಾಗ ಕ್ಯಾನನ್ನು ಬಳಸಿಕೊಂಡು ನಾವು ಮಾತಾಡ್ಬೋದು. ಈಗ ಕೆಲವು ಸೆಂಟೆನ್ಸ್ಗಳನ್ನ ಟ್ರೈ ಮಾಡಿ. ನನಗೆ ಗುಡ್ಡವನ್ನು ಹತ್ತಲಿಕ್ಕೆ ಬರುತ್ತೆ, ಐ ಕ್ಯಾನ್ ಕ್ಲೈಂಬ್ ದ ಹಿಲ್. ನನಗೆ ಬೈಕ್ ಓಡಿಸಲು ಬರುತ್ತೆ, ಐ ಕ್ಯಾನ್ ರೈಡ್ ಅ ಬೈಕ್. ನನಗೆ ಮರಾಠಿ ಮಾತನಾಡಲು ಬರೋದಿಲ್ಲ, ಐ ಕ್ಯಾನ್ ನಾಟ್ ಸ್ಪೀಕ್ ಮರಾಠಿ. ಅವಳಿಗೆ ಚೆನ್ನಾಗಿ ಇಂಗ್ಲೀಷಲ್ಲಿ ಮಾತನಾಡಲು ಬರುತ್ತದೆ, ಸಿ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ವೆರಿ ವೆಲ್. ಐ ಕಾಂಟ್ ಸ್ವಿಮ್ ಇನ್ ವೆಲ್, ನನಗೆ ಬಾವಿಯಲ್ಲಿ ಈಜಲು ಬರುವುದಿಲ್ಲ, ಐ ಕ್ಯಾನ್ ನಾಟ್ ಸ್ಪೀಕ್ ಹಿಂದಿ, ನನಗೆ ಹಿಂದಿ ಮಾತನಾಡಲು ಬರುವುದಿಲ್ಲ. ಹೀಗೆ ಯಾವುದು ಬರುತ್ತೆ ಯಾವುದು ಬರಲ್ಲ ಅಂತ ಅನ್ನೋದನ್ನು ಹೇಳಬೇಕಾದಾಗ ನಾವು ಕ್ಯಾನನ್ನು ಹಚ್ಕೊಂಡು ಇಂಗ್ಲೀಷಲ್ಲಿ ಮಾತನಾಡ್ಬೋದು. ಓಕೆ ಫ್ರೆಂಡ್ಸ್, ಈಗ ನಾನಿಲ್ಲಿ ಕೆಲವು ಎಕ್ಸಾಂಪಲ್ಸ್ಗಳು ನಿಮಗೆ ಕೊಡ್ತಾ ಇದ್ದೀನಿ. ಇದೇ ರೀತಿ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನ ತೊಗೊಂಡು ಇವುಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಜಸ್ಟ್ ನೀವು ಕೇವಲ ಪಾಸಿಟಿವ್ ಸೆಂಟೆನ್ಸ್ ಒಂದೇ ಮಾಡಬಾರ್ದು, ಇದರಲ್ಲೇ ನೆಗೆಟಿವ್ ಸೆಂಟೆನ್ಸ್, ಅಫರ್ಮೇಟಿವ್ ಕ್ವಶನ್, ನೆಗೆಟಿವ್ ಕ್ವಶನ್, WH ಕ್ವಶನ್ಸ್ಗಳನ್ನು ಸಹ ಮಾಡ್ಬೋದು. ಈಗ ನೋಡಿ, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್, ಈ ಸೆಂಟೆನ್ಸ್ ನನಗೆ ಇಂಗ್ಲೀಷ್ ಮಾತನಾಡಲು ಬರುತ್ತದೆ. ಈಗ ಇದನ್ನು ನೆಗೆಟಿವ್ ಮಾಡಬೇಕಾದಾಗ ಐ ಕಾಂಟ್ ಸ್ಪೀಕ್ ಇಂಗ್ಲೀಷ್ ಅಂದರೆ ಕ್ಯಾನಿಗೆ ನಾಟ್ ಹಚ್ಚಬೇಕು. ಈಗ ಇದನ್ನೇ ಪ್ರಶ್ನೆ ಮಾಡಬೇಕಾದ್ರೆ ನನಗೆ ಇಂಗ್ಲೀಷ್ ಮಾತನಾಡಲು ಬರುತ್ತದೆಯೇ, ಕ್ಯಾನ್ ಐ ಸ್ಪೀಕ್ ಇಂಗ್ಲೀಷ್.
ನನಗೆ ಇಂಗ್ಲೀಷ್ ಮಾತನಾಡಲು ಬರುವುದಿಲ್ಲವೇ, ಕ್ಯಾನ್ ಐ ನಾಟ್ ಸ್ಪೀಕ್ ಇಂಗ್ಲೀಷ್, ಇದನ್ನ ಕಾಂಟ್ ಐ ಸ್ಪೀಕ್ ಇಂಗ್ಲೀಷ್ ಅಂತಂದು ಹೇಳ್ಬೋದು ನೀವು. ನೆಕ್ಸ್ಟ್ ವಾಟ್ ಕ್ಯಾನ್ ಐ ಸ್ಪೀಕ್ ಅಂದರೆ ನಾನು ಏನು ಮಾತನಾಡಬಲ್ಲೆನು, ಅಥವಾ ವಿಚ್ ಲ್ಯಾಂಗ್ವೇಜ್ ಕ್ಯಾನ್ ಐ ಸ್ಪೀಕ್, ನಾನು ಯಾವ ಭಾಷೆನ ಮಾತನಾಡಬಲ್ಲೆನು. ಈ ರೀತಿ ನೀವು ಒಂದು ಸೆಂಟೆನ್ಸನ್ನು ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಅಫರ್ಮೇಟಿವ್ ಕ್ವೆಶ್ಚನ್, ನೆಗೆಟಿವ್ ಕ್ವೆಶ್ಚನ್ ಮತ್ತು WH ಕ್ವೆಶ್ಚನ್ ಎಲ್ಲದರಲ್ಲೂ ನೀವು ಮಾಡ್ಬೋದು. ಓಕೆ, ಸೊ ನೆಕ್ಸ್ಟು ಯು ಅಲ್ಲಿ ಸಹ ಪ್ರಾಕ್ಟೀಸ್ ಮಾಡ್ಬೋದು ನೀವು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ರೈಟ್ ಇಂಗ್ಲೀಷ್, ಯು ಕಾಂಟ್ ರೈಟ್ ಇಂಗ್ಲೀಷ್, ಕ್ಯಾನ್ ಯು ರೈಟ್ ಇಂಗ್ಲೀಷ್, ಕಾಂಟ್ ಯು ರೈಟ್ ಇಂಗ್ಲೀಷ್, ವಾಟ್ ಕ್ಯಾನ್ ಯು ರೈಟ್. ನೆಕ್ಸ್ಟ್ he can drive car, he can't drive car, can he drive car, can he not drive car, what can he drive. ಸೊ ಈ ರೀತಿ ನೀವು 5 ಸೆಂಟೆನ್ಸ್ಗಳಲ್ಲಿ ನೀವು ಕನ್ವರ್ಟ್ ಮಾಡಿಬಿಟ್ಟು ಹೆಚ್ಚು ವಾಕ್ಯಗಳನ್ನ ತೆಗೆದುಕೊಂಡು ನೀವು ಪ್ರಾಕ್ಟೀಸ್ ಮಾಡಿದಾಗ ನೀವು ಇನ್ನೂ ಹೆಚ್ಚು ಈ ಮಾಡೆಲ್ ವರ್ಬ್ಸ್ಗಳಲ್ಲಿ ನೀವು ಮಾತನಾಡಲಿಕ್ಕೆ ಪರ್ಫೆಕ್ಟ್ ಆಗ್ತೀರಿ. ಓಕೆ ಫ್ರೆಂಡ್ಸ್, ಸೊ ಫಸ್ಟ್ ಇಶ್ಯೂಸ್ ಏನಾಗಾದರೆ ಎಬಿಲಿಟಿನ ವ್ಯಕ್ತಪಡಿಸಬೇಕಾದ್ರೆ. ಈಗ ನೆಕ್ಸ್ಟ್ ಇನ್ನೂ ಒಂದಿದೆ, ಅದನ್ನ ನೋಡೋಣ. ಎಸ್ ಫ್ರೆಂಡ್ಸ್, ಈಗ ಸೆಕೆಂಡ್ ಬಂದುಬಿಟ್ಟು ಇದನ್ನು ಪರ್ಮಿಷನನ್ನು ಕೇಳಲಿಕ್ಕೆ ಮತ್ತು ಪರ್ಮಿಷನ್ನ ಕೊಡಲಿಕ್ಕೂ ಸಹ ನಾವು ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಕ್ಯಾನ್ ಐ ಗೋ ನೌ ಅಂತಂದರೆ ನಾನು ಈಗ ಹೋಗಬಹುದೇ. ಕ್ಯಾನ್ ಐ ಪಾರ್ಕ್ ಮೈ ಕಾರ್ ಹೇರ್ ಅಂದರೆ ನಾನು ನನ್ನ ಕಾರನ್ನು ಇಲ್ಲಿ ಪಾರ್ಕ್ ಮಾಡ್ಬೋದಾ. ನೀವೆಲ್ಲಿಗೂ ಹೋಗಿದ್ರಿ, ಕಾರ್ ಪಾರ್ಕ್ ಮಾಡಲಿಕ್ಕೆ ಜಾಗ ಸಿಗ್ತಾ ಇಲ್ಲ, ಆಗ ಒಬ್ಬರು ಯಾರೋ ಯಜಮಾನರು ನಿಂತಿದ್ದಾರೆ, ಅವ್ರಿಗೆ ನೀವು ಕೇಳ್ತೀರಿ ಕ್ಯಾನ್ ಐ ಪಾರ್ಕ್ ಮೈ ಕಾರ್ ಹೇರ್. ಎಸ್, ಯು ಮೇ ಗೋ, ನೀವು ಹೋಗ್ಬೋದು. ಎಸ್, ಯು ಕ್ಯಾನ್ ಪಾರ್ಕ್ ಯುವರ್ ಕಾರ್ ಹೇರ್, ನೀವು ನಿಮ್ಮ ಕಾರನ್ನು ಇಲ್ಲಿ ಪಾರ್ಕ್ ಮಾಡ್ಬೋದು. ಓಕೆ, ಈ ರೀತಿ ನೀವು ಪರ್ಮಿಷನ್ನ ಕೇಳಲಿಕ್ಕೆ, ಪರ್ಮಿಷನ್ನ ತೆಗೆದುಕೊಳ್ಳಿಕ್ಕೂ ಸಹ ನೀವು ಕ್ಯಾನನ್ನು ಬಳಸ್ಬೋದು. ಓಕೆ ಫ್ರೆಂಡ್ಸ್, ಆ್ಯಂಡ್ ನೆಕ್ಸ್ಟ್ ಫಾರ್ ಮೇಕಿಂಗ್ ಪೊಲೈಟ್ ಸೆಂಟೆನ್ಸಸ್ ಅಂದರೆ ಕೆಲವೊಮ್ಮೆ ಸೌಜನ್ಯಭರಿತ ವಾಕ್ಯಗಳನ್ನಾಗಿ ನಾವು ಮಾತನಾಡುವಾಗ ಕ್ಯಾನನ್ನು ಬಳಸಿ ವಾಕ್ಯಗಳನ್ನ ಮಾತಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ, ನೀವೊಂಚೂರು ನನಗೆ ಸಹಾಯ ಮಾಡ್ತೀರಾ. ಈಗ ಬೇರೆದವ್ರಿಗೆ ನೀವು ಸಹಾಯ ಮಾಡಿ ಅಂತಂದು ಕೇಳಬೇಕಾದಾಗ ಹೆಲ್ಪ್ ಮೀ ಅಂತಂತನ್ಲಿಕ್ಕೆ ಬರಲ್ಲ, ನಾವೇನು ಮಾಡಬೇಕು, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ. ಓಕೆ, ಕ್ಯಾನ್ ಐ ಸ್ಪೀಕ್ ಟು ಮಿಸ್ಟರ್ ರಮೇಶ್ ಪ್ಲೀಸ್, ನೀವು ಫೋನ್ ಮಾಡಿದಿರಿ ರಮೇಶ್ ಅನ್ನೋನಿಗೆ, ಫೋನನ್ನು ಬೇರೆಯವರು ಎತ್ತಿದ್ರು, ಅವಾಗ ನೀವೇನಂತೀರಿ, ಕ್ಯಾನ್ ಐ ಸ್ಪೀಕ್ ಟು ಮಿಸ್ಟರ್ ರಮೇಶ್ ಪ್ಲೀಸ್. ಈ ರೀತಿಯಾಗಿ ನೀವು ಸೌಜನ್ಯಭರಿತ ವಾಕ್ಯಗಳನ್ನಾಗಿ ಮಾಡಿ ಮಾತನಾಡುವಾಗ ಇಂಗ್ಲೀಷ್ನಲ್ಲಿ ಕ್ಯಾನನ್ನು ಬಳಸ್ಬೋದು. ಕ್ಯಾನ್ ಐ ಹ್ಯಾವ್ ಅ ಪೆನ್ ಪ್ಲೀಸ್, ಕ್ಯಾನ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ಪ್ಲೀಸ್. ಈ ರೀತಿ ಅನೇಕ ವಾಕ್ಯಗಳನ್ನಾಗಿ ನೀವು ಮಾತಾಡ್ಬೋದು. ಓಕೆ ಫ್ರೆಂಡ್ಸ್, ಸೊ ದಿಸ್ ಈಸ್ ದ ಯೂಸೇಜ್ ಆಫ್ ಕ್ಯಾನ್. ನಾವು ಲೆಟ್ ಅಸ್ ಲರ್ನ್ ಕುಡ್. ಎಸ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ನೋಡಿ ಕುಡ್. ಕುಡ್ ಅಂತನ್ನೋದು ಇದು ಕ್ಯಾನ್ ಇದರ ಫಾಸ್ಟ್ ಟೆನ್ಸ್ ರೂಪವಾಗಿ ಯೂಸ್ ಆಗುತ್ತೆ. ಅಂದರೆ ನಮ್ಮ ಫಾಸ್ಟ್ ಎಬಿಲಿಟಿನ ವ್ಯಕ್ತಪಡಿಸಲಿಕ್ಕೆ ನಾವು ಇದನ್ನ ಬಳಸ್ಬೋದು. ನಮ್ಮ ಅಜ್ಜಿಯವರು ಅಂದರೆ ಮೈ ಗ್ರ್ಯಾಂಡ್ ಮದರ್ ಕುಡ್ ಸ್ಪೀಕ್ 4 ಲ್ಯಾಂಗ್ವೇಜಸ್ ಅಂದರೆ ನನ್ನ ಅಜ್ಜಿ 4 ಭಾಷೆಗಳನ್ನು ಮಾತನಾಡ್ತಾ ಇದ್ಲು. ಈಗ ಇದನ್ನೇ ಪ್ರೆಸೆಂಟ್ ಟೆನ್ಸ್ನಲ್ಲಿ ಹೇಳಬೇಕಾದಾಗ ಹೇಗೆ ಹೇಳ್ತಿದ್ದೀವಿ ನಾವು, ನನ್ನ ಅಜ್ಜಿ 4 ಭಾಷೆಗಳನ್ನು ಮಾತನಾಡ್ತಾಳೆ ಅಂದರೆ ಆಕೆಗೆ 4 ಭಾಷೆ ಮಾತನಾಡಲಿಕ್ಕೆ ಬರುತ್ತೆ. ಮೈ ಗ್ರ್ಯಾಂಡ್ ಮದರ್ ಕ್ಯಾನ್ ಸ್ಪೀಕ್ 4 ಲ್ಯಾಂಗ್ವೇಜಸ್. ಈಗ ಇಲ್ಲಿ ಫಾಸ್ಟ್ ಟೆನ್ಸಲ್ಲಿ ನಾವೇನು ಹಚ್ತೀವಿ ಇದಕ್ಕೆ, ಕುಡ್ ಅಂದರೆ ನಮ್ಮ ಅಜ್ಜಿ 4 ಭಾಷೆಗಳನ್ನು ಮಾತನಾಡ್ತಾ ಇದ್ಲು, ಆದರೆ ಈಗ ಇಲ್ಲ. ಅಂದರೆ ಅವಳಿಗೆ 4 ಭಾಷೆಗಳಲ್ಲಿ ಮಾತನಾಡುವಂಥ ಎಬಿಲಿಟಿ ಇತ್ತು. ಹೀಗೆ ನಮಗೆ ಫಾಸ್ಟಲ್ಲಿ ಎಬಿಲಿಟಿ ಇತ್ತು ಅಂತನ್ನೋದನ್ನು ಹೇಳಬೇಕಾದ್ರೆ ಕುಡ್ಡನ್ನು ಬಳಸ್ತೀವಿ. ನೋಡಿ, ಐ ಕುಡಂಟ್ ಕಮ್ ಯುವರ್ ಹೋಮ್ ಎಸ್ಟರ್ಡೇ ಅಂದ್ರೇನು, ನನಗೆ ನಿನ್ನೆ ನಿಮ್ಮ ಮನೆಗೆ ಬರಲು ಆಗಲಿಲ್ಲ. ಈಗ ಏನೋ ಫಂಕ್ಷನ್ ಇರುತ್ತೆ, ಹೋಗ್ಬೇಕಂದಿರ್ತೀರಿ, ಹೋಗ್ಲಿಕ್ಕಾಗಲ್ಲ, ಅವಾಗ ನೀವು ಅಂತೀರಿ ಸಾರಿಪ್ಪ ನಾನು ಬರಲಿಕ್ಕಾಗಲಿಲ್ಲ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಐ ಕುಡ್ ನಾಟ್ ಕಮ್ ಎಸ್ಟರ್ಡೇ. ಈ ರೀತಿ ನೀವು ಫಾಸ್ಟಲ್ಲಿ ಎಬಿಲಿಟಿ ಮಾಡಲಿಕ್ಕೆ ಸಾಧ್ಯ ಆಗಿತ್ತು, ಸಾಧ್ಯ ಆಗಿರಲಿಲ್ಲ ಅನ್ನೋದನ್ನು ಹೇಳಬೇಕಾದ್ರೆ ಕುಡ್ಡನ್ನು ಬಳಸಿ ನೀವು ಮಾತಾಡ್ಬೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಹೀ ಕುಡ್ ಗೆಟ್ ಸಕ್ಸಸ್, ಅವನಿಗೆ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿತ್ತು. ಹಿ ಕುಡ್ ಗೆಟ್ ಸಕ್ಸಸ್. ಸಿ ಕುಡಂಟ್ ಕುಕ್ ಫುಡ್ ಎಸ್ಟರ್ಡೇ, ಆಕೆಗೆ ನಿನ್ನೆ ಅಡುಗೆ ಮಾಡಲು ಆಗಲಿಲ್ಲ ಬಿಕಾಸ್ ಗ್ಯಾಸ್ ವಾಸ್ ಓವರ್, ಗ್ಯಾಸ್ ಆಗಿತ್ತು ಆದ್ದರಿಂದ ಅಡುಗೆ ಮಾಡಲು ಆಗಲಿಲ್ಲ. ನೆಕ್ಸ್ಟ್ ಐ ಕುಡಂಟ್ ರೀಚ್ ಇನ್ ಟೈಮ್, ನಾನು ಸರಿಯಾದ ಸಮಯಕ್ಕೆ ರೀಚ್ ಆಗಲಿಕ್ಕೆ ನನಗೆ ಆಗಲಿಲ್ಲ. ದೇ ಕುಡ್ ವಿನ್ ದ ಮ್ಯಾಚ್, ಅವರಿಗೆ ಪಂದ್ಯವನ್ನು ಗೆಲ್ಲಲು ಸಾಧ್ಯ ಆಯಿತು. ದೇ ಕುಡ್ ವಿನ್ ದ ಮ್ಯಾಚ್. ಇಂಡಿಯಾ ಕುಡ್ ನಾಟ್ ವಿನ್ ದ ಮ್ಯಾಚ್ ಎಸ್ಟರ್ಡೇ, ನಿನ್ನೆ ಭಾರತ ಪಂದ್ಯವನ್ನು ಗೆಲ್ಲಲು ಸಾಧ್ಯ ಆಗಲಿಲ್ಲ. ಓಕೆ, ಸೊ ಈ ರೀತಿ ನೀವು ಫಾಸ್ಟಲ್ಲಿ
ಎಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡಬೇಕಾದ್ರೆ ಕುಡ್ಡನ್ನು ಬಳಸ್ಬೋದು. ನೆಕ್ಸ್ಟ್ ಸಮ್ ಟೈಮ್ ವಿ ಯೂಸ್ ಇಟ್ ಫಾರ್ ಮೇಕಿಂಗ್ ಪೊಲೈಟ್ ರಿಕ್ವೆಸ್ಟ್ಸ್ ಆಲ್ಸೋ. ಈಗ ಇನ್ನೊಬ್ಬರಿಗೆ ರಿಕ್ವೆಸ್ಟ್ ಮಾಡ್ತಾ ಇರ್ತೀರಿ ನೋಡಿರಿ ನೀವು, ನನಗೆ ಒಂಚೂರು ಹೆಲ್ಪ್ ಮಾಡಿ, ಅದನ್ನು ಮಾಡಿ, ಇದನ್ನು ಮಾಡಿ ಅಂತ ಹೇಳಬೇಕಾದ್ರೆ ಕುಡ್ಡನ್ನು ಹಚ್ಚಿ ನೀವು ಜಾಸ್ತಿ ಬಳಸಬೇಕು. ಈಗ ಫಾರ್ ಎಕ್ಸಾಂಪಲ್, ಕುಡ್ ಯು ಪ್ಲೀಸ್ ಕಮ್ ಹೇರ್, ಒಂಚೂರು ನೀವು ಇಲ್ಲಿ ಬರ್ತೀರಾ. ಕುಡ್ ಯು ಪ್ಲೀಸ್ ಗೋ ದೇರ್, ನೀವು ಒಂಚೂರು ಅಲ್ಲಿ ಹೋಗ್ತೀರಾ. ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ, ನೀವು ಒಂಚೂರು ನನಗೆ ಸಹಾಯ ಮಾಡ್ತೀರಾ. ಕುಡ್ ಯು ಪ್ಲೀಸ್ ಡೂ ಇಟ್ ಫಾರ್ ಮೀ, ನೀವು ನನಗೋಸ್ಕರ ಇದನ್ನು ಒಂಚೂರು ಮಾಡ್ತೀರಾ. ಕುಡ್ ಯು ಪ್ಲೀಸ್ ಬಿ ಸೈಲೆಂಟ್, ಒಂಚೂರು ಸೈಲೆಂಟಾಗಿ ಇರ್ತೀರಾ. ಸೊ ಈ ರೀತಿ ಪೊಲೈಟ್ ರಿಕ್ವೆಸ್ಟ್ ಸೆಂಟೆನ್ಸ್ಗಳನ್ನಾಗಿ ಮಾಡಲು ನಾವು ಕುಡ್ಡನ್ನು ಬಳಸ್ತೀವಿ. ಫ್ರೆಂಡ್ಸ್, ಈ ಮಾಡೆಲ್ ವರ್ಬ್ಸ್ಗಳನ್ನು ಕಲಿಸ್ಲಿಕ್ಕೆ ನನ್ನ ಆಫ್ಲೈನ್ ಟ್ರೈನಿಂಗ್ನಲ್ಲಿ ಆ್ಯಕ್ಚುಲಿ 1 ವೀಕ್ ನಾವು ತೆಗೆದುಕೊಳ್ತಾ ಇರ್ತೀವಿ. ಬಟ್ ಈ ಒಂದು ಶಾರ್ಟ್ ಪೀರಿಯಡಲ್ಲಿ ಪೂರ್ತಿಯಾಗಿ ಎಲ್ಲ ವಾಕ್ಯಗಳನ್ನ ನಿಮಗೆ ಕಲಿಸ್ಲಿಕ್ಕಾಗಲ್ಲ. ಇಲ್ಲಿ ಕೆಲವೇ ವಾಕ್ಯಗಳನ್ನ ನಿಮಗೆ ಹೇಳ್ಕೊಡ್ಬೋದು. ಬಟ್ ಅದರ ಒಂದು ಫಾರ್ಮುಲಾನ ನೀವು ತಿಳ್ಕೊಂಬಿಟ್ಟು ನೀವೇನು ಮಾಡಬೇಕು, ನಿಮ್ಮದೇ ಆದಂಥ ವಾಕ್ಯಗಳ ರಚನೆಯನ್ನು ಮಾಡಿಕೊಂಡು ಬೇರೆ ಬೇರೆ ಸೆಂಟೆನ್ಸ್ಗಳನ್ನ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇಲ್ಲಿ ಒಂದು ವಿಷಯ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾವುದೇ ಮಾಡೆಲ್ ಇರಲಿ, ಕ್ಯಾನ್ ಇರಲಿ, ಕುಡ್ ಇರಲಿ, ಮೇ ಇರಲಿ, ಮೈಟ್ ಇರಲಿ, ಯಾವುದೇ ಮಾಡೆಲ್ ವರ್ಬ್ಸ್ಗಳ ಜೊತೆಗೆ V1 ಫಾರ್ಮ್ನ ನಾವು ಯೂಸ್ ಮಾಡ್ತೀವಿ. ವೆರಿ ರೇರ್ ಸಂದರ್ಭದಲ್ಲಿ ಮಾತ್ರ ಹ್ಯಾವ್ ಪ್ಲಸ್ V3ನ ನಾವು ಯೂಸ್ ಮಾಡ್ತೀವಿ. ಅಂದರೆ ಮಾಡೆಲ್ಸ್ ಪ್ಲಸ್ ಹ್ಯಾವ್ ಪ್ಲಸ್ V3. ಈಗ ಕುಡ್ ಪ್ಲಸ್ ಹ್ಯಾವ್ ಪ್ಲಸ್ V3, ಶುಡ್ ಪ್ಲಸ್ ಹ್ಯಾವ್ ಪ್ಲಸ್ V3 ಆ್ಯಂಡ್ ದೆನ್ ವುಡ್ ಪ್ಲಸ್ ಹ್ಯಾವ್ ಪ್ಲಸ್ V3 ಆಗಿ ಸೆಂಟೆನ್ಸ್ಗಳನ್ನಾಗಿ ನಾವು ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ನಂತರ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ಈಗ ಜಸ್ಟ್ ಇವುಗಳ ಜೊತೆಗೆ V1 ಫಾರ್ಮ್ ಯೂಸ್ ಆಗುತ್ತೆ ಅಂತ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಅರ್ಥ ಆಯ್ತಲ್ವಾ? ವಂಡರ್ಫುಲ್. ವೆಲ್ ಫ್ರೆಂಡ್ಸ್, ಈಗ ಮೇ ಅಂತನ್ನೋದನ್ನು ನಾವು ಪಾಸಿಬಿಲಿಟಿ ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಬಳಸ್ತಾ ಇರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇದರ ಕನ್ನಡ ಮೀನಿಂಗ್ ಬಹುದು ಅಂತಂದು ಬರುತ್ತೆ. ಒನ್ ಎಕ್ಸಾಂಪಲ್ ನೋಡಿ, ಐ ಮೇ ಕಮ್ ಹೋಮ್ ಅರ್ಲಿ ಟುಡೇ ಅಂದ್ರೇನು, ನಾನಿವತ್ತು ಬೇಗನೆ ಮನೆಗೆ ಬರಬಹುದು. ಈಗ ನೀವು ಆಫೀಸಿಗೆ ಹೋಗ್ತಾ ಇರ್ತೀರಿ, ನಿಮ್ಮ ಮನೆಯವ್ರಿಗೆ ನೀವು ಹೇಳ್ತೀರಿ, ಇಲ್ಲ ಇವತ್ತು ಬಾಸ್ ನನಗೆ ಎಕ್ಸ್ಟ್ರಾ ವರ್ಕ್ ಕೊಡದೇ ಇದ್ದರೆ ನಾನು ಇವತ್ತು ಮನೆಗೆ ಬೇಗ ಬರಬಹುದು, ನೀನು ರೆಡಿ ಇರು ಅಂತಂದು ನೀವು ಹೇಳ್ತಾ ಇರ್ತೀರಿ. ಓಕೆ, ಸೊ ಅದನ್ನು ಐ ಮೇ ಕಮ್ ಹೋಮ್ ಅರ್ಲಿ ಟುಡೇ ಅಂದರೆ ಇಲ್ಲಿ ಶೋರ್ ಇರಲ್ಲ, ಅಂದರೆ ಡೌಟ್ ಇರುತ್ತೆ. ಸೊ ನಾವು ಯಾವುದೇ ಕೆಲಸ ಮಾಡಬೇಕಾದಾಗ ನಾವು ಶೋರ್ ಇಲ್ಲದೆ ಹಿಂಗೆ ಬಹುದು ಅಂತಂದು ನಾವು ಹಚ್ಚಿ ವಾಕ್ಯಗಳು ಮಾಡಬೇಕಾದಾಗ ಮೇನ ನಾವು ಬಳಸ್ಬೋದು. ಸಿ ಮೇ ಕಮ್, ಅವಳು ಬರಬಹುದು. ದೇ ಮೇ ವಿನ್ ದ ಮ್ಯಾಚ್, ಅವರು ಪಂದ್ಯವನ್ನು ಗೆಲ್ಲಬಹುದು. ವಿ ಮೇ ಪಾಸ್ ಎಕ್ಸಾಮ್, ನಾವು ಪರೀಕ್ಷೆನ ಪಾಸ್ ಆಗಬಹುದು. ಈ ರೀತಿ ಬಹುದು ಹಚ್ಚಿ ಮಾತಾಡಬೇಕಾದಾಗ ನಾವು ಮೇನ ಬಳಸ್ತೀವಿ. ನೆಕ್ಸ್ಟ್, ಇಟ್ ಮೇ ರೈನ್ ಟುಡೇ, ನೀವು ನೋಡ್ತೀರಿ ಯಾಕೋ ಇವತ್ತು ತುಂಬ ಸೆಕೆ ಇದೆಯಪ್ಪ, ಸೊ ಇವತ್ತು ಮಳೆ ಬರಬಹುದು. ಇಟ್ ಮೇ ರೈನ್ ಟುಡೇ. ಈ ರೀತಿ ಪಾಸಿಬಿಲಿಟಿ ಇದ್ದಾಗ ನಾವು ಮೇ ಬಳಸ್ತೀವಿ. ನೆಕ್ಸ್ಟ್, ಆಸ್ಕಿಂಗ್ ಆ್ಯಂಡ್ ಗಿವಿಂಗ್ ಪರ್ಮಿಷನ್. ನೋಡಿ, ನೀವು ಪರ್ಮಿಷನ್ನ ಕೇಳಲಿಕ್ಕೆ, ಪರ್ಮಿಷನ್ನ ಕೊಡಲಿಕ್ಕೂ ಸಹ ಮೇನ ಬಳಸ್ಬೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್, ಮೇ ಐ ಕಮ್ ಇನ್, ನಾನು ಒಳಗಡೆ ಬರಬಹುದಾ? ನೀವು ಸ್ಕೂಲು ಕಾಲೇಜ್ ಡೇಸಲ್ಲಿ ಕ್ಲಾಸಸ್ಸನ್ನು ಅಟೆಂಡ್ ಮಾಡಬೇಕಾದ್ರೆ ಹೆಂಗೆ ಒಳಗಡೆ ಹೋಗ್ತಾಯಿದ್ರಿ? ಮೇ ಐ ಕಮ್ ಇನ್ ಈ ರೀತಿ ಕೇಳ್ತಾ ಇದ್ರಾ? ನೋ. ಹೆಂಗೆ ಕೇಳ್ತಿದ್ರಿ? ಎಕ್ಸ್ಕ್ಯೂಸ್ ಮಿ ಸರ್, ಮೇ ಐ ಕಮ್ ಇನ್. ಓಕೆ, ಬಟ್ ನಾನು ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳನ್ನ ನೋಡ್ತೀನಿ, ಎಸ್ಪೆಷಲಿ ಕನ್ನಡ ಮೀಡಿಯಮ್ದಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇದನ್ನು ತಪ್ಪಾಗಿ ಉಚ್ಚಾರಣೆ ಮಾಡ್ತಾ ಇರ್ತಾರೆ. ಮೇ ಐ ಕಮ್ ಇನ್ ಅಂತ ಅನ್ನೋದು ಬದಲಾಗಿ ಅವ್ರು ಏನಂತಿರ್ತಾರೆ ಗೊತ್ತಾ? ಮೈ ಕಮ್ ಇನ್ ಅಂತಂದು ಅಂತಿರ್ತಾರೆ. ಇಲ್ಲಿ ಮೇ ಐ ಕಮ್ ಇನ್ ಅಂದರೆ ನಾನು ಒಳಗಡೆ ಬರಬಹುದು, ಅದ್ರ ಬದಲಾಗಿ ಮೈ ಕಮ್ ಇನ್ ಅಂತಂತಂದರೆ ನನ್ನ ಒಳಗಡೆ ಬರಬಹುದೇ. ಅಂದರೆ ಅದರ ಅರ್ಥ ಏನು? ನನ್ನ ಬಾಡಿ ಅಷ್ಟೇ ಬರುತ್ತೆ, ನನ್ನ ಮೈಂಡ್ ಹೊರಗಡೆ ಇರುತ್ತೆ ಅಂತಂದು ಹಾಗೆ. ಓಕೆ, ಜಸ್ಟ್ ಇಟ್ಸ್ ಅ ಜೋಕ್. ಎಸ್, ಈ ರೀತಿ ಮಾತಾಡ್ತಾ ಇರ್ತಾರೆ, ಆ ರೀತಿ ಮಾತಾಡಬೇಡಿ. ಎಕ್ಸ್ಕ್ಯೂಸ್ ಮಿ ಸರ್, ಮೇ ಐ ಕಮ್ ಇನ್ ಈ ರೀತಿಯಾಗಿ ಕೇಳಿ. ನೆಕ್ಸ್ಟ್, ಯು ಮೇ ಗೋ ನೌ, ನೀನು ಹೋಗ್ಬೋದು. ಎಸ್, ಯು ಮೇ ಕಮ್ ಇನ್, ನೀನು ಬರಬಹುದು. ಈ ರೀತಿ ನೀವು ಪರ್ಮಿಷನ್ನ ಕೊಡಲಿಕ್ಕೂ ಪರ್ಮಿಷನ್ನ ಕೇಳಲಿಕ್ಕೂ ಮೇನ ಬಳಸ್ಬೋದು. ನೆಕ್ಸ್ಟ್, ಕೆಲವೊಮ್ಮೆ ವೆಲ್ ವಿಶ್ ಅಂದರೆ ಶುಭ ಹಾರೈಕೆನ ನಾವು ಮಾಡ್ತಾ ಇರ್ತೀವಿ ನೋಡಿ ಇನ್ನೊಬ್ಬರಿಗೆ, ಆವಾಗ ನಾವು ಮೇನ ನಾವು ಬಳಸಿ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಮೇ ಗಾಡ್ ಬ್ಲೆಸ್ ಯು ಅಂದರೆ ದೇವರು ನಿನಗೆ ಹರಸಲಿ, ದೇವರು ನಿನಗೆ ಆಶೀರ್ವಾದ ಮಾಡಲಿ. ಮೇ ಗಾಡ್ ಬ್ಲೆಸ್ ಯು ಅಂತಂದ್ಬಿಟ್ಟು ನಾವು ಹಾರೈಸ್ತಾ ಇರ್ತೀವಿ. ಎಸ್, ನೆಕ್ಸ್ಟ್, ಮೇ ಯುವರ್ ಆಲ್ ಡ್ರೀಮ್ಸ್ ಕಮ್ ಟ್ರೂ. ಎಸ್, ನಿನ್ನ ಎಲ್ಲ ಕನಸುಗಳು ನನಸಾಗಲಿ. ಈ ರೀತಿ ವೆಲ್ ವಿಶ್ ಮಾಡಬೇಕಾದಾಗಲೂ ಸಹ ಮೇನ ಬಳಸ್ತಾರೆ. ಎಸ್ ಫ್ರೆಂಡ್ಸ್, ಈಗ ಮೈಟ್ ನೋಡಿ, ಮೈಟ್ ಅನ್ನೋದನ್ನು ನಾವು ಮೇ ಇದರ ಫಾಸ್ಟ್ ಟೆನ್ಸ್ ರೂಪವಾಗಿ ಯೂಸ್ ಮಾಡ್ತಾ ಇರ್ತೀವಿ. ನೀವು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಮಾಡ್ತಾ ಇರಬೇಕಾದ್ರೆ, ಡೈರೆಕ್ಟ್ ಸ್ಪೀಚಲ್ಲಿ ಮೇ ಬಂದಿದ್ದರೆ, ನೀವು ಇಂಡೈರೆಕ್ಟ್ ಸ್ಪೀಚ್ ಮಾಡ್ತಾ ಇರಬೇಕಾದ್ರೆ ಮೈಟನ್ನು ಹಚ್ಚಿ ಅಲ್ಲಿ ಇಂಡೈರೆಕ್ಟ್ ಸ್ಪೀಚನ್ನು ನೀವು ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ದ PM ಸೇಸ್ ಇಂಡಿಯಾ ಮೇ ಬಿಕಮ್ ಸೂಪರ್ ಪವರ್ ನೇಷನ್ ಇನ್ 2030 ಅಂದರೆ 2030ರಲ್ಲಿ ಭಾರತ ಒಂದು ಸೂಪರ್ ಪವರ್ ರಾಷ್ಟ್ರ ಆಗಿ
ಅದು ಹೊರಹೊಮ್ಮಬಹುದು ಅಂತಂದು ಪ್ರಧಾನಮಂತ್ರಿಯವರು ಹೇಳ್ತಾರೆ. ಈಗ ಇದು ಪ್ರೆಸೆಂಟಲ್ಲಿದೆ, ಅಂದರೆ ಡೈರೆಕ್ಟ್ ಸ್ಪೀಚ್ ಇದು. ಈಗ ಇದನ್ನು ನಾವು ಇಂಡೈರೆಕ್ಟ್ ಸ್ಪೀಚಲ್ಲಿ ಮಾಡಬೇಕಾದಾಗ ನೋಡಿ, ದ PM ಸೇಡ್ ದ್ಯಾಟ್ ಇಂಡಿಯಾ ಮೈಟ್, ಇಲ್ಲಿ ಮೇದಿದ್ದು ಏನಾಯ್ತು, ಈಗ ಇಲ್ಲಿ ಮೈಟ್ ಆಯಿತು, ಅಂದರೆ ಫಾಸ್ಟ್ ಟೆನ್ಸಲ್ಲಿ ಮೈಟ್ ಆಗಿ ಅದು ಯೂಸ್ ಆಗುತ್ತೆ. ಇಂಡಿಯಾ ಮೈಟ್ ಬಿಕಮ್ ಸೂಪರ್ ಪವರ್ ನೇಷನ್ ಇನ್ 2030, ಅಂದರೆ ಭಾರತ ಒಂದು ಸೂಪರ್ ಪವರ್ ರಾಷ್ಟ್ರ ಆಗಬಹುದು ಅಂತಂದು ಪ್ರಧಾನಮಂತ್ರಿಯವರು ಹೇಳಿದರು. ಸೊ ಈ ರೀತಿಯಾಗಿ ಡೈರೆಕ್ಟ್ನಿಂದ ಇಂಡೈರೆಕ್ಟ್ ಸ್ಪೀಚನ್ನಾಗಿ ನೀವು ಕನ್ವರ್ಟ್ ಮಾಡಬೇಕಾದಾಗ ಮೈಟನ್ನು ಇದರ ಫಾಸ್ಟ್ ಟೆನ್ಸ್ ರೂಪವಾಗಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ನೆಕ್ಸ್ಟ್ ಇದು ಪಾಸಿಬಿಲಿಟಿನ ಹೇಳಿಕೂ ಸಹ ನಾವು ಯೂಸ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಇಟ್ ಮೈಟ್ ರೈನ್ ಟುಡೇ. ಸರ್, ಇಟ್ ಮೇ ರೈನ್ ಟುಡೇಗೂ ಇಟ್ ಮೈಟ್ ರೈನ್ ಟುಡೇಗೂ ಏನು ಡಿಫ್ರೆನ್ಸ್ ಸರ್? ಏನೂ ಡಿಫ್ರೆನ್ಸ್ ಇಲ್ಲ ಫ್ರೆಂಡ್ಸ್. ಓಕೆ, ನೀವು ಮೇದ ಜಾಗದಲ್ಲಿ ಪಾಸಿಬಿಲಿಟಿನ ವ್ಯಕ್ತಪಡಿಸಬೇಕಾದಾಗ ಮೈಟನ್ನು ಹಚ್ಚಿಯೂ ಸಹ ಸೆಂಟೆನ್ಸ್ ಮಾಡ್ಬೋದು. ಓಕೆ, ಇಟ್ ಮೇ ರೈನ್ ಟುಡೇ ಅಂತಂದ್ರೂ ಒಂದೇ, ಇಟ್ ಮೈಟ್ ರೈನ್ ಟುಡೇ ಅಂತಂದ್ರೂ ಒಂದೇ. ಇಟ್ ಮೇ ರೈನ್ ಟುಡೇ ಅಂತಂದರೆ ಇವತ್ತು ಮಳೆ ಬರಬಹುದು, ಇಟ್ ಮೈಟ್ ರೈನ್ ಟುಡೇ ಅಂತಂದ್ರೂ ಇವತ್ತು ಮಳೆ ಬರಬಹುದು. ಓಕೆ, ನೆಕ್ಸ್ಟ್ ನೋಡಿ, ದೇ ಮೈಟ್ ಹೆಲ್ಪ್ ಅಸ್, ಅಂದರೆ ಅವರು ನಮಗೆ ಸಹಾಯ ಮಾಡಬಲ್ಲರು. ಈ ರೀತಿ ನೀವು ಮೈಟನ್ನು ಒಂದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಮಾಡ್ತಾ ಇರಬೇಕಾದ್ರೆ ಮಾತ್ರ ಇದರ ಫಾಸ್ಟ್ ಟೆನ್ಸ್ ರೂಪವಾಗಿ ಮೈಟ್ ಯೂಸ್ ಆಗುತ್ತೆ. ಉಳಿದ ಎಲ್ಲ ಸಂದರ್ಭಗಳಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ ಅದೇ ರೀತಿ ಮೈಟನ್ನು ಸಹ ನೀವು ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ವಿಲ್ ಮತ್ತು ಶಾಲ್ ನೋಡೋಣ. ವಿಲ್ ಮತ್ತು ಶಾಲ್ಗಳನ್ನು ನಾವು ಫ್ಯೂಚರ್ ಟೆನ್ಸ್ನಲ್ಲಿ ಇವುಗಳನ್ನ ಬಳಸ್ತೀವಿ. ಅಂದರೆ ಮುಂದೆ ಮಾಡಬಹುದಾದಂಥ ಆ್ಯಕ್ಷನ್ಸ್ಗಳನ್ನ ಹೇಳಬೇಕಾದ್ರೆ ಫ್ಯೂಚರ್ ಟೆನ್ಸ್ಗಳಲ್ಲಿ ಇವುಗಳನ್ನ ಹೆಲ್ಪಿಂಗ್ ವರ್ಬ್ಗಳಾಗಿ ನಾವು ಯೂಸ್ ಮಾಡ್ತೀವಿ ಫ್ಯೂಚರ್ ಸಿಂಪಲ್ ಟೆನ್ಸ್ನಲ್ಲಿ. ಈಗ ಅಲ್ಲಿ ಏನಾಗ್ತಾ ಇರುತ್ತೆ, ಅದು ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ, ನಾಳೆ ನಾನು ಶಾಲೆಗೆ ಹೋಗುತ್ತೇನೆ. ಐ ವಿಲ್ ಡೂ ದ್ಯಾಟ್ ವರ್ಕ್, ನಾನು ನಾಳೆ ಆ ಕೆಲಸ ಮಾಡುತ್ತೇನೆ. ಸೊ ಈ ರೀತಿ ವಿಲ್ ಮತ್ತು ಶಾಲ್ಗಳನ್ನ ಬಳಸ್ಕೊಂಡು ಫ್ಯೂಚರ್ ಟೆನ್ಸ್ನಲ್ಲಿ ಮುಂದೆ ಮಾಡ್ಬೋದಂಥ ಆ್ಯಕ್ಷನ್ಸ್ಗಳನ್ನ ಹೇಳಲಿಕ್ಕೆ ನಾವು ಬಳಸ್ತೀವಿ. ಬಟ್ ಆ್ಯಸ್ ಅ ಮಾಡೆಲ್ಸ್ಗಳಾಗಿ ಇವುಗಳನ್ನ ಯೂಸ್ ಮಾಡಬೇಕಾದಾಗ ಇಲ್ಲಿ ಇವು ಫ್ಯೂಚರ್ ಆ್ಯಕ್ಷನ್ಸ್ಗಳನ್ನ ಇಂಡಿಕೇಟ್ ಮಾಡಲ್ಲ. ಇಲ್ಲಿ ಏನು ಇಂಡಿಕೇಟ್ ಮಾಡ್ತವೆ ಅಂತಂದರೆ ವಿಲ್, ಇದನ್ನು ನಾವು ಪೊಲೈಟ್ ರಿಕ್ವೆಸ್ಟ್ ಸೆಂಟೆನ್ಸ್ಗಳನ್ನಾಗಿ ಮಾಡಬೇಕಾದಾಗ ಹೆಚ್ಚು ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್, ವಿಲ್ ಯು ಪ್ಲೀಸ್ ಕಮ್ ಹೇರ್ ಅಂದ್ರೇನು, ನೀವೊಂಚೂರು ಇಲ್ಲಿಗೆ ಬರ್ತೀರಾ. ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ, ನೀವೊಂಚೂರು ನನಗೆ ಸಹಾಯ ಮಾಡ್ತೀರಾ. ಈ ರೀತಿ ಪೊಲೈಟ್ ರಿಕ್ವೆಸ್ಟ್. ವಿಲ್ ಯು ಪ್ಲೀಸ್ ಕೀಪ್ ಕ್ವೈಟ್, ಒಂಚೂರು ನೀವು ಸುಮ್ಮನೆ ಕೂಡ್ತೀರಾ. ವಿಲ್ ಯು ಗೋ ದೇರ್, ನೀವು ಅಲ್ಲಿಗೆ ಹೋಗ್ತೀರಾ. ವಿಲ್ ಯು ಗಿವ್ ಮೀ ಯುವರ್ ಪೆನ್ ಪ್ಲೀಸ್, ನೀವು ಒಂಚೂರು ನಿಮ್ಮ ಪೆನ್ನನ್ನು ಕೊಡ್ತೀರಾ. ಈ ರೀತಿ ಪೊಲೈಟ್ ರಿಕ್ವೆಸ್ಟ್ ಸೆಂಟೆನ್ಸ್ಗಳನ್ನ ನೀವು ಮಾಡಬೇಕಾದಾಗ ವಿಲ್ಲನ್ನು ಹಚ್ಚಿ ಮಾಡಬೇಕಾಗತ್ತೆ. ಮತ್ತು ಶಾಲ್, ಇದರ ಬಳಕೆಯನ್ನು ನಾವು ಆಸ್ಕಿಂಗ್ ಪರ್ಮಿಷನ್ ಪೊಲೈಟ್ಲಿ, ಅಂದರೆ ಪೊಲೈಟಾಗಿ ನೀವು ಪರ್ಮಿಷನ್ನ ಕೇಳಬೇಕಾದಾಗ ಬಳಸಬೇಕು. ಎಲ್ಲಿ ಐ ಮತ್ತು ವಿಗಳಿಗೆ ಮಾತ್ರ ಇದು ಯೂಸ್ ಆಗುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್, ಶಾಲ್ ಐ ಗೋ ನಾವ್, ನಾನು ಹೋಗ್ಬೋದಾ. ಶಾಲ್ ಐ ಕಮ್ ಇನ್, ನಾನು ಒಳಗಡೆ ಬರ್ಬೋದಾ. ಓಕೆ, ಶಾಲ್ ವಿ ಡೂ ಇಟ್, ನಾವು ಈ ಕೆಲಸ ಮಾಡ್ಬೋದಾ. ಶಾಲ್ ಐ ವೇಟ್ ಫಾರ್ ಯು, ನಾನು ನಿನಗೋಸ್ಕರ ಕಾಯ್ಬೋದಾ. ಈ ರೀತಿ ಈ ಎರಡು ಸಂದರ್ಭಗಳಲ್ಲಿ ವಿಲ್ ಮತ್ತು ಶಾಲ್ ಆ್ಯಸ್ ಅ ಮಾಡೆಲ್ ವರ್ಬ್ಸ್ಗಳಾಗಿ ಯೂಸ್ ಆಗ್ತವೆ. ಎಸ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ನೋಡಿ ಶುಡ್ ಇದನ್ನು ನಾವು ಆ್ಯಕ್ಚುಲಿ ಶಾಲ್ ಇದರ ಫಾಸ್ಟ್ ಟೆನ್ಸ್ ರೂಪವಾಗಿ ನಾವು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಲ್ಲಿ ಮಾತ್ರ ಅದನ್ನ ಬಳಸ್ತೀವಿ. ಆದರೆ ಉಳಿದಂಥ ಸಂದರ್ಭಗಳಲ್ಲಿ ಇದು ಇನ್ನೊಬ್ಬರಿಗೆ ಅಡ್ವೈಸ್, ಅಂದರೆ ಉಪದೇಶವನ್ನು ನೀವು ಕೊಡಲಿಕ್ಕೆ ಅಥವಾ ನಿಮ್ಮ ಒಪಿನಿಯನನ್ನು ಎಕ್ಸ್ಪ್ರೆಸ್ ಮಾಡುವಾಗ ಇದನ್ನ ನಾವು ಬಳಸ್ತೀವಿ. ಈಗ ನೋಡಿರಿ, ಯು ಶುಡ್ ಸ್ಟಡಿ ವೆಲ್ ಅಂದರೆ ಏನಿದರ ಅರ್ಥ, ನೀನು ಚೆನ್ನಾಗಿ ಸ್ಟಡಿ ಮಾಡಬೇಕು. ಯು ಶುಡ್ ಸ್ಟಡಿ ವೆಲ್, ಇದು ನಾನು ಅಡ್ವೈಸ್ ಮಾಡ್ತಾಯಿದ್ದೀನಿ. ಓಕೆ, ಯು ಶುಡ್ ಟೇಕ್ ರೆಸ್ಟ್, ನೀನು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಬೇಕು. ನೀವೀಗ ಯಾರೋ ನಿಮ್ಮ ಫ್ರೆಂಡ್ ಮನೆಗೆ ಹೋಗಿದ್ರಿ, ಅವನಿಗೆ ಹುಷಾರಿಲ್ಲ. ಸೊ ಅವಾಗ ನೀವೇನಂತೀರಿ, ನಿಮಗೆ ಯು ಶುಡ್ ಟೇಕ್ ಪ್ರಾಪರ್ ರೆಸ್ಟ್, ನೀನು ಚೆನ್ನಾಗಿ ರೆಸ್ಟ್ ತೆಗೆದುಕೊಳ್ಬೇಕು. ಈಗ ನಿಮ್ಮ ಫ್ರೆಂಡ್ ಮಗ ಚೆನ್ನಾಗಿ ಓದ್ತಾ ಇಲ್ಲ, ಅವನಿಗೇನಂತೀರಿ ನೀವು, ಯು ಶುಡ್ ಸ್ಟಡಿ ವೆಲ್, ನೀನು ಚೆನ್ನಾಗಿ ಸ್ಟಡಿ ಮಾಡಬೇಕು. ಈ ರೀತಿಯಾಗಿ ನೆಕ್ಸ್ಟ್, ಐ ಥಿಂಕ್ ಯು ಶುಡ್ ಲರ್ನ್ ಇಂಗ್ಲೀಷ್. ಈಗ ಯಾರೋ ಒಬ್ಬ ನಿಮ್ಮ ಫ್ರೆಂಡ್ನ ಇಂಗ್ಲೀಷ್ ಅಷ್ಟೊಂದು ಚೆನ್ನಾಗಿಲ್ಲ, ಅವಾಗ ನೀವು ಅವನಿಗೇನು ಒಂದು ಅಡ್ವೈಸ್ ಮಾಡ್ತೀರಿ, ಐ ಥಿಂಕ್, ನನಗನ್ಸುತ್ತೆ ನಿನ್ನ ಇಂಗ್ಲೀಷ್ ಚೆನ್ನಾಗಿಲ್ಲ, ಸೊ ದೇರ್ ಫಾರ್ ಐ ಥಿಂಕ್ ಯು ಶುಡ್ ಲರ್ನ್ ಇಂಗ್ಲೀಷ್, ನೀನು ಇಂಗ್ಲೀಷನ್ನು ಕಲಿಬೇಕು. ಈ ರೀತಿ ನೀವು ಇದನ್ನು ಮಾಡಬೇಕು ಮಾಡಬಾರ್ದು ಅಂತಂದು ಏನು ಸಾಫ್ಟಾಗಿ ಉಪದೇಶವನ್ನು ಏನು ಕೊಡ್ತಾ ಇರ್ತೀರಿ, ಆವಾಗ ಶುಡ್ಡನ್ನು ನಾವು ಬಳಸಬೇಕಾಗತ್ತೆ. ಯು ಶುಡ್ ಗೋ ದೇರ್, ನೀನು ಅಲ್ಲಿಗೆ ಹೋಗಬೇಕು. ಯು ಶುಡ್ ಕಮ್ ಟು ಕ್ಲಾಸ್ ಅರ್ಲಿ, ನೀನು ಕರೆಕ್ಟ್ ಟೈಮಿಗೆ ಕ್ಲಾಸಿಗೆ ಬರಬೇಕು. ಯು ಶುಡ್ ನಾಟ್ ಸ್ಪೀಕ್ ಲೌಡ್ಲಿ, ನೀನು ಜೋರಾಗಿ ಮಾತನಾಡಬಾರದು. ಯು ಶುಡ್ ನಾಟ್ ಗೆಟ್ ಅಪ್ ಲೇಟ್, ನೀನು ಲೇಟಾಗಿ ಏಳಬಾರದು. ಸೊ ಈ ರೀತಿ ಸಾಫ್ಟಾಗಿ ಉಪದೇಶವನ್ನು ಕೊಡಬೇಕಾದಾಗ, ಒಪಿನಿಯನ್ ವ್ಯಕ್ತಪಡಿಸಬೇಕಾದಾಗ ಶುಡನ್ನು ಬಳಸ್ತೀವಿ.
ವೆಲ್ ಫ್ರೆಂಡ್ಸ್, ನೆಕ್ಸ್ಟ್ ನೋಡಿ ಮಸ್ಟ್ ಅಂತ ಅನ್ನೋದನ್ನು ಕಂಪಲ್ಸರಿಯಾಗಿ ನೀನು ಇದನ್ನ ಮಾಡಲೇಬೇಕು ಅಂತ ಒಂದು ರೀತಿ ಆರ್ಡರ್ ಥರ ನೀವು ಹೇಳ್ತಾ ಇರ್ತೀರಿ ನೋಡ್ರಿ, ಆವಾಗ ಮಸ್ಟನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಯು ಮಸ್ಟ್ ಗೋ, ನೀನು ಹೋಗಲೇಬೇಕು. ಯು ಮಸ್ಟ್ ಡೂ ಇಟ್, ನೀನು ಅದನ್ನು ಮಾಡಲೇಬೇಕು. ಅಂದರೆ ನಿನಗೆ ಬೇರೆ ಚಾಯ್ಸ್ ಇಲ್ಲವೇ ಇಲ್ಲ. ಯು ಮಸ್ಟ್ ಡೂ ಇಟ್. ಯು ಮಸ್ಟ್ ನಾಟ್ ಲೈ, ಅಂದರೆ ನೀನು ಸುಳ್ಳು ಹೇಳಲೇಬಾರ್ದು, ಮಾತನಾಡಲೇಬಾರ್ದು. ಓಕೆ. ಯು ಮಸ್ಟ್ ನಾಟ್ ವೇಸ್ಟ್ ಟೈಮ್, ನೀನು ಸಮಯವನ್ನು ವೇಸ್ಟ್ ಮಾಡಲೇಬಾರ್ದು. ಹೀಗೆ ಒಂದು ರೀತಿ ಆರ್ಡರ್ ಥರ ನೀವು ಇನ್ನೊಬ್ಬರಿಗೆ ಉಪದೇಶ ಮಾಡ್ತೀರಿ ನೋಡ್ರಿ, ಅದನ್ನು ನಾವು ಹೇಳಬೇಕಾದಾಗ ಮಸ್ಟನ್ನು ಬಳಸಬೇಕಾಗತ್ತೆ. ನೆಕ್ಸ್ಟ್ ಈಗ ಶುಡ್ ಮತ್ತು ಮಸ್ಟಿಗೆ ಏನು ಡಿಫ್ರೆನ್ಸ್ ಆಗುತ್ತೆ ಅಂತಂದರೆ, ಆ್ಯಕ್ಚುಲಿ ನೋಡಿ ಶುಡ್ ಮತ್ತು ಮಸ್ಟ್ ಯಾವ ರೀತಿ ಡಿಫ್ರೆನ್ಸ್ ಆಗುತ್ತೆ. ಯು ಮಸ್ಟ್ ಸ್ಟಡಿ ವೆಲ್ ಅಂತಂದರೆ ನೀನು ಚೆನ್ನಾಗಿ ಓದಲೇಬೇಕು. ಇಲ್ಲಿ ನಿನಗೆ ಬೇರೆ ಚಾಯ್ಸ್ ಇಲ್ಲ. ಯು ಶುಡ್ ಸ್ಟಡಿ ವೆಲ್ ಅಂತ ನೀನು ಚೆನ್ನಾಗಿ ಓದಬೇಕು. ಅಂದರೆ ಈ ಸೆಂಟೆನ್ಸ್ಗೂ ಏನು ಡಿಫ್ರೆನ್ಸ್ ಇದೆ? ಇದು ಕಂಪಲ್ಸರಿಯಾಗಿ ನೀನು ಮಾಡಲೇಬೇಕು ಅಂತಂದು ಹೇಳುತ್ತೆ. ಇಲ್ಲಿದು ನಾನು ಹೇಳ್ತಾ ಇದ್ದೀನಿ, ಅದನ್ನ ಪಾಲಿಸೋದು ಬಿಡೋದು ನಿನಗೆ ಬಿಟ್ಟಿದ್ದು ಅಂತಂದು ಒಂಥರ ಸಾಫ್ಟಾಗಿ ಇಲ್ಲಿ ಉಪದೇಶವನ್ನು ನಾವು ಮಾಡಬೇಕಾದಾಗ ಶುಡ್ಡನ್ನು ಬಳಸಬೇಕಾಗತ್ತೆ. ಓಕೆ. ಈಗ ನಾವು ಇನ್ನೊಬ್ಬರಿಗೆ ನಾವು ಏನಾದರೂ ಹೇಳಬೇಕಾದ್ರೆ ಶುಡ್ಡನ್ನು ಬಳಸಿ ಹೇಳಬೇಕು. ಬಟ್ ನಮ್ಮ ಮನೆಯಲ್ಲಿರುವಂತಹ ಮೆಂಬರ್ಸ್ಗಳಿಗೆ ನಾವು ಹೇಳಬೇಕಾದಾಗ ಮಸ್ಟನ್ನು ನಾವು ಬಳಸೋದು, ಬಿಕಾಸ್ ನಮ್ಮ ಹಕ್ಕು ಇರುತ್ತೆ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನನ್ನ ಮನೆಯಲ್ಲಿ ನನ್ನ ಮಗ ಚೆನ್ನಾಗಿ ಸ್ಟಡಿ ಮಾಡ್ತಾ ಇಲ್ಲ, ನಾನು ಅವನಿಗೇನು ಹೇಳ್ತೀನಿ, ಯು ಮಸ್ಟ್ ಸ್ಟಡಿ ವೆಲ್, ಯು ಮಸ್ಟ್ ನಾಟ್ ವೇಸ್ಟ್ ಯುವರ್ ಟೈಮ್. ಓಕೆ. ಈಗ ಇದನ್ನೇ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೀನಿ, ಅಲ್ಲಿ ಅವನ ಮಗ ಅಷ್ಟು ಚೆನ್ನಾಗಿ ಸ್ಟಡಿ ಮಾಡ್ತಾಯಿಲ್ಲ, ಆವಾಗ ನಾನು ಅವನಿಗೇನು ಹೇಳ್ತೀನಿ, ಯು ಶುಡ್ ಸ್ಟಡಿ ವೆಲ್ ಪುಟ, ನೀನು ಚೆನ್ನಾಗಿ ಸ್ಟಡಿ ಮಾಡಬೇಕು. ಯು ಶುಡ್ ನಾಟ್ ವೇಸ್ಟ್ ಯುವರ್ ಟೈಮ್, ನೀನು ಸಮಯವನ್ನು ವೇಸ್ಟ್ ಮಾಡಬಾರ್ದು. ಈ ರೀತಿ ಒಂಚೂರು ಸಾಫ್ಟಾಗಿ ಹೇಳ್ತೀನಿ. ಈ ರೀತಿ ಮಸ್ಟ್ ಮತ್ತು ಶುಡ್ ಎರಡರಲ್ಲಿ ಒಂಚೂರು ಡಿಫ್ರೆನ್ಸ್ ಏನಾಗುತ್ತೆ, ಮಸ್ಟ್ ಇದನ್ನು ಕಂಪಲ್ಸರಿಯಾಗಿ ನಾವು ಮಾಡಲೇಬೇಕು ಅಂತನ್ನುವಂಥ ಕ್ರಿಯೆಗಳನ್ನು ಮಾತನಾಡುವಾಗ ಬಳಸ್ತೀವಿ. ಶುಡ್ ಅನ್ನೋದನ್ನು ಒಂಚೂರು ಸಾಫ್ಟಾಗಿ ಇನ್ನೊಬ್ಬರಿಗೆ ಉಪದೇಶವನ್ನು ನಾವು ಮಾಡುವಾಗ ಬಳಸ್ತೀವಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ವೆಲ್, ಎಸ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ನೋಡಿ ವುಡ್ ಇದನ್ನು ಆ್ಯಕ್ಚುಲಿ ನಾವು ವಿಲ್ ಇದರ ಫಾಸ್ಟ್ ಟೆನ್ಸ್ ರೂಪವಾಗಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಎಲ್ಲಿ ಇಂಡೈರೆಕ್ಟ್ ಸ್ಪೀಚನ್ನು ಮಾಡಬೇಕಾದಾಗ. ಈಗ ಡೈರೆಕ್ಟ್ ಸೆಂಟೆನ್ಸ್ ನೋಡಿ, ಹೀ ಸೇಸ್ ಐ ವಿಲ್ ನಾಟ್ ಕಮ್ ಟು ಆಫೀಸ್. ಈಗ ಯಾರೋ ಒಬ್ಬನು ಏನಂತಾನೆ, ನಾನು ಇವತ್ತು ಆಫೀಸಿಗೆ ಬರಲ್ಲ ಅಂತಾನೆ. ನಾವು ಅದನ್ನು ತೆಗೆದುಕೊಂಡು ಇನ್ನೊಬ್ಬರ ಮುಂದೆ ಹೇಳಬೇಕಾದಾಗ ಹೀ ಸೇಡ್ ದ್ಯಾಟ್ ಹೀ ವುಡಂಟ್ ಕಮ್ ಟು ಆಫೀಸ್. ಅವನು ಇವತ್ತು ಆಫೀಸಿಗೆ ಬರಲ್ಲ ಅಂತಂತಂದು ಹೇಳಿದ. ಇಲ್ಲಿ ಈಗ ಇದು ವಿಲ್ ಇದ್ದಿದ್ದು ವುಡ್ ಆಗಿ ಚೇಂಜ್ ಆಯಿತು. ಎಲ್ಲಿ? ಸೊ ಇಂಡೈರೆಕ್ಟ್ ಸ್ಪೀಚಲ್ಲಿ. ಅಂದರೆ ಡೈರೆಕ್ಟ್ ಸೆಂಟೆನ್ಸ್ಗಳಲ್ಲಿ ವಿಲ್ ಇದ್ದರೆ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ವುಡ್ಡನ್ನಾಗಿ ನಾವು ಕನ್ವರ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಆ್ಯಸ್ ಅ ಮಾಡೆಲ್ ಆಗಿದ್ದನ್ನ ಬಳಸಬೇಕಾದ್ರೆ ನಾವು ಪೊಲೈಟ್ ರಿಕ್ವೆಸ್ಟ್ಸ್ಗಳನ್ನು ಮಾಡಲಿಕ್ಕೆ ನಾವು ವುಡ್ಡನ್ನು ಜಾಸ್ತಿ ಬಳಸ್ತಾ ಇರ್ತೀವಿ. ಈಗ ನೋಡಿ ಫಾರ್ ಎಕ್ಸಾಂಪಲ್, ವುಡ್ ಯು ಪ್ಲೀಸ್ ಗೋ ದೇರ್, ನೀವೊಂಚೂರು ಅಲ್ಲಿಗೆ ಹೋಗ್ತೀರಾ. ವುಡ್ ಯು ಪ್ಲೀಸ್ ಹೆಲ್ಪ್ ಮೀ, ನೀವೊಂಚೂರು ನನಗೆ ಸಹಾಯ ಮಾಡ್ತೀರಾ. ವುಡ್ ಯು ಪ್ಲೀಸ್ ಡೂ ಇಟ್ ಫಾರ್ ಮೀ, ನೀವೊಂಚೂರು ನನಗೋಸ್ಕರ ಕೆಲಸ ಮಾಡಿಕೊಡ್ತೀರಾ. ವುಡ್ ಯು ಪ್ಲೀಸ್ ಬಿ ಸೈಲೆಂಟ್, ಒಂಚೂರು ನೀವು ಸುಮ್ಮನೆ ಕೂಡ್ತೀರಾ. ವಾಟ್ ವುಡ್ ಯು ಲೈಕ್ ಟು ಹ್ಯಾವ್ ಫಾರ್ ಬ್ರೇಕ್ಫಾಸ್ಟ್, ನೀವು ನಾಷ್ಟಾದಲ್ಲಿ ಏನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತೀರಿ. ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ ಆರ್ ಟೀ, ನೀವು ಚಹಾ ತೆಗೆದುಕೊಳ್ತೀರೋ ಕಾಫಿ ತೆಗೆದುಕೊಳ್ತೀರೋ. ಈ ರೀತಿಯಾಗಿ ಪೊಲೈಟಾಗಿ ನಾವು ಸೆಂಟೆನ್ಸ್ಗಳನ್ನಾಗಿ ಮಾಡಿ ಇಂಗ್ಲೀಷಲ್ಲಿ ಮಾತನಾಡಲು ವುಡ್ಡನ್ನು ಬಳಸ್ತೀವಿ. ಮೈ ಡಿಯರ್ ಫ್ರೆಂಡ್ಸ್, ಒನ್ ಥಿಂಗ್ ಯು ಮಸ್ಟ್ ರಿಮೆಂಬರ್, ಇಫ್ ಯು ವಾಂಟ್ ಟು ಸ್ಪೀಕ್ ಇಂಗ್ಲೀಷ್ ಪೊಲೈಟ್ಲಿ, you should have two words in your mouth always. They are, one is would, another one is could. ಅಂದರೆ ನೀವು ಇಂಗ್ಲೀಷನ್ನು ತುಂಬ ಪೊಲೈಟಾಗಿ ಮಾತನಾಡಬೇಕು ಅಂತಂದರೆ ನಮ್ಮ ಬಾಯಲ್ಲಿ ಎರಡು ಶಬ್ದಗಳು ಯಾವಾಗಲೂ ಇರಬೇಕು. ಅವುಗಳು ಯಾವುದು ಗೊತ್ತಾ? ಒಂದು ವುಡ್, ಇನ್ನೊಂದು ಕುಡ್. ವುಡ್ ಮತ್ತು ಕುಡ್ಗಳನ್ನ ಹಚ್ಚಿ ಎಷ್ಟು ನಾವು ಹೆಚ್ಚು ಮಾತಾಡ್ತೀವಿ ಅಷ್ಟು ನಮ್ಮ ಭಾಷೆ ಸುಂದರವಾಗಿ ಕಾಣಿಸುತ್ತೆ ಮತ್ತು ಸೌಜನ್ಯಭರಿತವಾಗಿ ಇನ್ನೊಬ್ಬರಿಗೆ ಅದು ತೋರ್ತಾ ಇದೆ. ಆದ್ದರಿಂದ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ನೀವು ಇಂಗ್ಲೀಷ್ನಲ್ಲಿ ಮಾತನಾಡುವಾಗ ವುಡ್ ಮತ್ತು ಕುಡ್ಡನ್ನು ಹಚ್ಚಿ ಹೆಚ್ಚು ಸೆಂಟೆನ್ಸ್ಗಳನ್ನ ಮಾಡಿ ಮಾತಾಡಲಿಕ್ಕೆ ಟ್ರೈ ಮಾಡಿ. ವೆಲ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ನೋಡಿ ಯೂಸ್ಡ್ ಟು ಅಂತ ಅನ್ನೋದನ್ನು ನಮಗೆ ಇರುವಂತಹ ಫಾಸ್ಟ್ ಅಭ್ಯಾಸಗಳ ಬಗ್ಗೆ, ಅಂದರೆ ಫಾಸ್ಟ್ ಹ್ಯಾಬಿಟ್ಸ್ಗಳನ್ನು ನಾವು ವ್ಯಕ್ತಪಡಿಸಲು ಇದನ್ನ ಬಳಸ್ತಾ ಇರ್ತೀವಿ. ಅಂದರೆ ನನಗೆ ಇಂತಿಂಥ ಅಭ್ಯಾಸ ಮುಂಚೆ ಇತ್ತು, ಅದನ್ನು ಈಗ ಪ್ರೆಸೆಂಟಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ಈಗ ಪಾಸ್ಟಲ್ಲಿ ಇತ್ತು, ಪ್ರೆಸೆಂಟಲ್ಲಿ ಇಲ್ಲ ಅಂತನ್ನುವಾಗ ನಾವು ಇದನ್ನು ಬಳಸ್ತಾ ಇರ್ತೀವಿ. ಈಗ ನೋಡಿ, ಐ ಯೂಸ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಐ ಯೂಸ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂದರೆ ನಾನು ಬೆಳಿಗ್ಗೆ ಬೇಗನೆ ಏಳುತ್ತಿದ್ದೇನು. ಅಂದರೆ ನನಗೆ ಬೆಳಿಗ್ಗೆ ಬೇಗ ಏಳುವಂಥ ಅಭ್ಯಾಸ ಇತ್ತು ನಾನು ಚಿಕ್ಕವನಿದ್ದಾಗ. ಐ ಯೂಸ್ ಟು ಗೆಟ್ ಅಪ್ ಅರ್ಲಿ ಇನ್ ಮೈ ಚೈಲ್ಡ್ಹುಡ್. ಆದರೆ ಈಗ ನನಗೆ ಏಳಲಿಕ್ಕೆ ಆಗ್ತಾ ಇಲ್ಲ. ಓಕೆ. ನೆಕ್ಸ್ಟ್, ಐ ಯೂಸ್ ಟು ಸ್ವಿಮ್ ಇನ್ ವೆಲ್. ಅಂದರೆ ನಾನು ಬಾವಿಯಲ್ಲಿ ಈಜ್ತಾ ಇದ್ದೆ. ಐ ಯೂಸ್ ಟು ಸ್ವಿಮ್ ಇನ್ ವೆಲ್. ಐ ಯೂಸ್ ಟು ಸ್ವಿಮ್ ಇನ್ ರಿವರ್. ಆದರೆ ಈಗ ನನಗೆ ಒಂಚೂರು ವಯಸ್ಸಾಗಿದೆ, ನನಗೆ ಈಗ ಈಜ್ಲಿಕ್ಕೆ ಆಗಲ್ಲ. ಓಕೆ.
ಐ ಯೂಸ್ ಟು ಪ್ಲೇ ಕ್ರಿಕೆಟ್ ಅಂದರೆ ನಾನು ಕ್ರಿಕೆಟ್ ಆಡ್ತಾ ಇದ್ದೆ. ಸೊ ಇಲ್ಲಿ ಯೂಸ್ಡ್ ಟು ಅಂತಂದೇ ಇರುತ್ತೆ. ನೀವು ಇದನ್ನು ಮಾತನಾಡುವಾಗ ಹೆಂಗೆ ಬಳಸಬೇಕು, ಯೂಸ್ ಟು ಅಂತಂತ ಅನ್ಬೇಕು. ಯೂಸ್ಡ್ ಟು ಅಂತಂತ ಅನ್ಲಿಕ್ಕೆ ಹೋಗಬೇಡಿ, ಯೂಸ್ ಟು ಅಂತಂದು ಅನ್ನಿ. ಆ ಯೂಸ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಅನ್ನೋದನ್ನು ಐ ಯೂಸ್ ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಈ ರೀತಿಯಾಗಿ ನೀವು ಹೇಳಬೇಕು. ಆ ಯೂಸ್ ಟು ಅಂತ ಅನ್ಬೇಕು. ಆದರೆ ಬರಿಬೇಕಾದ್ರೆ ಯೂಸ್ಡ್ ಟು ಅಂತಂದೇ ನೀವಲ್ಲಿ ಬರಿಬೇಕಾಗತ್ತೆ. ಓಕೆ, ಈ ರೀತಿ ಫಾಸ್ಟಲ್ಲಿ ಈ ರೀತಿ ನನಗೆ ಅಭ್ಯಾಸ ಇತ್ತು, ಈಗ ಇಲ್ಲ ಅಂತ ಅನ್ಬೇಕಾದಾಗ ಯೂಸ್ಡ್ ಟುನ ಹಚ್ಚಿ ನಾವು ಮಾತಾಡ್ಬೋದು. ಈಗ ಐ ಯೂಸ್ ಟು ಪ್ಲೇ ವಿತ್ ಮೈ ಫ್ರೆಂಡ್ಸ್, ನಾನು ನನ್ನ ಗೆಳೆಯರೊಂದಿಗೆ ಆಟ ಆಡ್ತಾ ಇದ್ದೆ. ಐ ಯೂಸ್ ಟು ವಾಚ್ ರಾಮಾಯಣ ಆ್ಯಂಡ್ ದೆನ್ ಮಹಾಭಾರತ, ನಾನು ರಾಮಾಯಣ ಮಹಾಭಾರತವನ್ನು ನೋಡ್ತಾ ಇದ್ದೆ. ಐ ಯೂಸ್ ಟು ವಿಸಿಟ್ ಮೈ ನೇಟಿವ್ ಪ್ಲೇಸ್, ನಾನು ನನ್ನ ಸ್ವಂತ ಊರಿಗೆ ನಾನು ಹೋಗಿ ಬರ್ತಾ ಇದ್ದೆ. ಐ ಯೂಸ್ ಟು ಸ್ಪೆಂಡ್ ಮೋರ್ ಟೈಮ್ ವಿತ್ ಮೈ ಗ್ರ್ಯಾಂಡ್ ಫಾದರ್, ನಾನು ನನ್ನ ಅಜ್ಜನೊಂದಿಗೆ ಹೆಚ್ಚು ಸಮಯ ಕಳೀತಿದ್ದೆ. ಈಗ ಇಲ್ಲ, ಯಾಕಂತಂದರೆ ನಮ್ಮ ಅಜ್ಜ ತೀರ್ಕೊಂಡಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಹೀ ಯೂಸ್ ಟು ಸ್ಮೋಕ್ ಲಾಟ್, ಅವನು ಮುಂಚೆ ಬಹಳ ಸಿಗರೇಟನ್ನು ಸೇದ್ತಾ ಇದ್ದ. ಈಗ ಇದೇ ಸೆಂಟೆನ್ಸ್ಗಳನ್ನ ನೆಗೆಟಿವ್ ಆಗಿ ನೀವು ಮಾಡಬೇಕಾದಾಗ ಡಿಡ್ಡನ್ನು ಯೂಸ್ ಮಾಡಬೇಕು. ಓಕೆ, ಐ ಡಿಡಂಟ್ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ನಾನು ಬೆಳಗ್ಗೆ ಬೇಗ ಏಳ್ತಾ ಇರಲಿಲ್ಲ. ಐ ಡಿಡ್ ನಾಟ್ ಪ್ಲೇ ಮೊಬೈಲ್ ಗೇಮ್ಸ್, ನಾನು ಮೊಬೈಲ್ ಗೇಮ್ಸನ್ನು ಆಡ್ತಾ ಇದ್ದಿಲ್ಲ. ಹೀ ಡಿಡಂಟ್ ಸ್ಪೀಕ್ ಲೈ, ಅವನು ಸುಳ್ಳನ್ನು ಮಾತನಾಡ್ತಾ ಇದ್ದಿಲ್ಲ, ಆದರೆ ಈಗ ಯಾಕೋ ಸುಳ್ಳು ಮಾತನಾಡ್ತಾ ಇದ್ದಾನೆ. ಈ ರೀತಿ ನೀವು ಡಿಡ್ಡನ್ನು ಯೂಸ್ ಮಾಡ್ಕೊಂಡು ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೀಡ್ ಅಂತಂದರೆ ನನಗೆ ಅವಶ್ಯಕತೆ ಇದೆ ಅಂತಂತಂದು ಇಲ್ಲಿ ಅರ್ಥ ಕೊಡುತ್ತೆ ಇದು. ಓಕೆ, ಈಗ ನೋಡಿ, ನನಗೆ ಹಣದ ಅವಶ್ಯಕತೆ ಇದೆ. ಐ ನೀಡ್ ಮನಿ, ನನಗೆ ಹಣದ ಅವಶ್ಯಕತೆ ಇದೆ. ಐ ನೀಡ್ ಹೆಲ್ಪ್, ನನಗೆ ಸಹಾಯದ ಅವಶ್ಯಕತೆ ಇದೆ. ಈ ರೀತಿ ನನಗೆ ಅವಶ್ಯಕತೆ ಇದೆ ಅಂತನ್ಬೇಕಾದಾಗ ನಾವು ನೀಡನ್ನು ಬಳಸಬೇಕು. ಸಿ ನೀಡ್ಸ್ ಹೆಲ್ಪ್, ಅವಳಿಗೆ ಸಹಾಯದ ಅವಶ್ಯಕತೆ ಇದೆ. ಸಿ ನೀಡ್ಸ್ ಸಮ್ ಮನಿ, ಅವಳಿಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ. ಐ ಡೋಂಟ್ ನೀಡ್ ಯುವರ್ ಹೆಲ್ಪ್, ನನಗೆ ನಿಮ್ಮ ಸಹಾಯದ ಅವಶ್ಯಕತೆ ಇಲ್ಲ. ಇಲ್ಲಿ ನೆಗೆಟಿವ್ ಮತ್ತು ಕ್ವಶನ್ಸ್ಗಳನ್ನ ಮಾಡಬೇಕಾದಾಗ ಡೂ ಡಸ್ ಹೆಲ್ಪಿಂಗ್ ವರ್ಬ್ಸ್ಗಳನ್ನ ಬಳಸ್ಕೊಂಡು ನೀವು ಮಾಡಬೇಕಾಗತ್ತೆ. ನೆಕ್ಸ್ಟ್ ಡೇರ್ ಅಂತ ಅನ್ನೋದನ್ನು ಆ್ಯಕ್ಚುಲಿ ಯಾರೋ ಏನೋ ನಿಮಗೆ ಸಿಟ್ಟು ತರಿಸ್ತಾ ಇರ್ತಾರಲ್ವ, ಆವಾಗ ಹಿಂಗೆ ಮಾಡಲಿಕ್ಕೆ ಎಷ್ಟು ಧೈರ್ಯ ಅಂತಂತಂದು ಹೇಳಲಿಕ್ಕೆ ನೀವು ಇದನ್ನ ಬಳಸ್ಬೋದು. ಈಗ ಫಾರ್ ಎಕ್ಸಾಂಪಲ್, ಹೌ ಡೇರ್ ಯು ಕಾಲ್ ಮೀ ಮ್ಯಾಡ್, ಈಗ ನಿಮ್ಮನ್ನು ಯಾರೋ ಒಬ್ಬರು ಹುಚ್ಚ ಅಂತಂದು ಕರೆದ್ರು, ನನ್ನನ್ನು ಹುಚ್ಚ ಅಂತ ಕರೀಲಿಕ್ಕೆ ಎಷ್ಟು ಧೈರ್ಯ ನಿನಗೆ. ಹೌ ಡೇರ್ ಯು ಕಾಲ್ ಮೀ ಮ್ಯಾಡ್, ಹೌ ಡೇರ್ ಯು ಸ್ಪೀಕ್ ಲೈಕ್ ದಿಸ್, ಈ ರೀತಿ ಮಾತಾಡಲಿಕ್ಕೆ ಎಷ್ಟು ಧೈರ್ಯ ನಿನಗೆ. ಈ ರೀತಿ ಎಷ್ಟು ಧೈರ್ಯ ಅಂತಂತಂದು ನೀವು ಸೆಂಟೆನ್ಸ್ಗಳನ್ನಾಗಿ ಮಾಡಿ ಮಾತಾಡಬೇಕಾದಾಗ ಡೇರನ್ನು ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಆಟ್ ಟು, ಇದನ್ನು ನಾವು ಶುಡ್ ಈಕ್ವಲೆಂಟ್ ಅಂತ ಅಂತೀವಿ. ನೀವು ಶುಡ್ ಬಳಸುವ ಜಾಗದಲ್ಲಿ ಆಟ್ ಟುನು ನೀವು ಬಳಸಿ ಮಾತನಾಡ್ಬೋದು. ಆ್ಯಕ್ಚುಲಿ ಈಗ ಮಾಡರ್ನ್ ಇಂಗ್ಲೀಷ್ನಲ್ಲಿ ಆಟ್ ಟು ಹಚ್ಚಿ ಮಾತನಾಡೋದು ತುಂಬ ಕಡಿಮೆ. ಆದರೆ ನೈತಿಕ ಮೌಲ್ಯಗಳ ವಿಷಯಗಳು ಬಂದಾಗ ಆಟ್ ಟು ಅನ್ನೋದನ್ನು ನಾವು ಬಳಕೆ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್, ಯು ಆಟ್ ಟು ಒಬೇ ಯುವರ್ ಪೇರೆಂಟ್ಸ್, ನೀವು ನಿಮ್ಮ ತಂದೆ ತಾಯಿಗಳ ಮಾತನ್ನು ಪಾಲಿಸಬೇಕು. ಯು ಆಟ್ ಟು ಒಬೇ ಯುವರ್ ಪೇರೆಂಟ್ಸ್, ಇದು ನಿಮ್ಮ ನೈತಿಕ ಏನಿದು ಕಾರ್ಯ, ನೈತಿಕ ಕೆಲಸ. ಯು ಆಟ್ ಟು ಒಬೇ ದ ಟ್ರಾಫಿಕ್ ರೂಲ್ಸ್, ನೀವು ಟ್ರಾಫಿಕ್ ರೂಲ್ಸ್ಗಳನ್ನ ಪಾಲಿಸಬೇಕು. ಈ ರೀತಿ ನೈತಿಕವಾಗಿ ಮಾಡುವಂತಹ ಕೆಲಸ ಕ್ರಿಯೆಗಳನ್ನು ಹೇಳಬೇಕಾದಾಗ ಆಟ್ ಟುನ ಬಳಸ್ತಾರೆ. ಬಟ್ ಮಾಡರ್ನ್ ಇಂಗ್ಲೀಷ್ನಲ್ಲಿ ಬಳಕೆ ತುಂಬಾ ಕಡಿಮೆ ಆಗಿದೆ. ಸೊ ಆಟ್ ಟು ಜಾಗದಲ್ಲಿ ಶುಡ್ಡನ್ನು ಯೂಸ್ ಮಾಡಿ ನೀವು ಮಾತಾಡ್ಬೋದು. ವೆಲ್ ಫ್ರೆಂಡ್ಸ್, ಅದರೊಂದಿಗೆ ಇವತ್ತು ನಾನು ಹ್ಯಾವ್ ಟು ಅಂತ ಅನ್ನೋದನ್ನು ಸಹ ನಿಮಗೆ ಈಗ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಮಾಡಲ್ಲ. ಯಾಕಂದರೆ ಹ್ಯಾವ್ ಟು ಅಂತ ಅನ್ನೋದು ಸಹ ಶುಡ್ ರೀತಿಯಲ್ಲೇ ಬಳಕೆ ಆಗ್ತಾ ಇರುತ್ತೆ. ನೀನು ಹೋಗಬೇಕು, ಯು ಶುಡ್ ಗೋ, ನೀನು ಬರಬೇಕು, ಯು ಶುಡ್ ಕಮ್, ನೀನು ಮಾಡಬೇಕು, ಯು ಶುಡ್ ಡೂ ಅಂತಂದು ಹೇಗೆ ಹೇಳ್ತಿರ್ತೀವಿ ಹಾಗೆಯೇ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಗೋ, ಯು ಹ್ಯಾವ್ ಟು ಕಮ್ ಅನ್ನೋ ರೀತಿಯಲ್ಲಿ ಹ್ಯಾವ್ ಟುನ ಹಚ್ಚಿ ನೀವು ಬಳಸ್ಬೋದು. ಸೊ ಸಮಹೌ ಶುಡ್ ಮತ್ತು ಹ್ಯಾವ್ ಟು ಆಟ್ ಟು ಒಂದು ರೀತಿಯಲ್ಲಿ ಸೇಮಾಗಿ ಕಾಣಿಸುತ್ತೆ, ಆದರೆ ಆಟ್ ಟುನ ಯೂಸ್ ಮಾಡಲ್ಲ. ಹ್ಯಾವ್ ಟು ಮತ್ತು ಹ್ಯಾಸ್ ಟುನ ಯೂಸ್ ಮಾಡ್ಕೊಂಡು ನಾವು ಸೆಂಟೆನ್ಸ್ಗಳನ್ನಾಗಿ ಮಾತನಾಡ್ತಾ ಇರ್ತೀವಿ. ಫ್ರೆಂಡ್ಸ್, ಈ ಹ್ಯಾವ್ ಟು ಇರ್ಬೋದು ಮತ್ತು ಯೂಸ್ಡ್ ಟು ಇರ್ಬೋದು. ಈ ಮಾಡೆಲ್ ವರ್ಬ್ಸ್ಗಳನ್ನ ಬಳಸಿಕೊಂಡು ಯಾವ ರೀತಿ ನಾವು ಹೆಚ್ಚು ಸೆಂಟೆನ್ಸ್ಗಳನ್ನಾಗಿ ಮಾಡಿ ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತನಾಡಬೇಕಂತ ಅನ್ನೋದ್ರ ಬಗ್ಗೆ ನಾನು 2 ವಿಡಿಯೋಗಳನ್ನ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ. ಬೇಕಂದರೆ ಐ ಬಟನಲ್ಲಿ ಅದು ನಿಮ್ಗೆ ಕಾಣಿಸ್ತಾ ಇದೆ, ನೀವು ಅದನ್ನು ವಾಚ್ ಮಾಡಿ ಈ ಹ್ಯಾವ್ ಟು ಮತ್ತು ಯೂಸ್ಡ್ ಟು ಬಳಸೋದನ್ನು ಹೇಗೆ ಅನ್ನೋದನ್ನು ಇನ್ನೂ ಹೆಚ್ಚು ವಿವರವಾಗಿ ಅಲ್ಲಿ ಕಲಿತು ಹೆಚ್ಚು ಸೆಂಟೆನ್ಸ್ಗಳನ್ನಾಗಿ ಮಾಡಿ ಇಂಗ್ಲೀಷ್ನಲ್ಲಿ ಮಾತಾಡಿ. ಓಕೆ ಫ್ರೆಂಡ್ಸ್, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಮಾಡೆಲ್ಸ್. ಆ್ಯಕ್ಚುಲಿ ಈ ಮಾಡೆಲ್ಸ್ಗಳನ್ನ ಕಲಿಸ್ಬೇಕು ಅಂತಂತಂದರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಬಟ್ ಸಮ್ಹೌ ಈ 11 ಡೇಸ್ನಲ್ಲೇ ನಿಮಗೆ ಸ್ಪೋಕನ್ ಇಂಗ್ಲೀಷನ್ನು ಕಲಿಸ್ಬೇಕು ಅನ್ನೋಂಥ ಈ ಒಂದು ನಾನು ಗುರಿಯನ್ನು ಏನು ಹೊಂದಿದ್ದೀನಿ, ಅದರಲ್ಲಿ ಒಂದೇ ವಿಡಿಯೋದಲ್ಲಿ ಎಲ್ಲ ಮಾಡೆಲ್ಸ್ಗಳನ್ನ ತಂದು ಎಕ್ಸ್ಪ್ಲನೇಷನ್ ಮಾಡೋದು ತುಂಬ ಟಫ್ ಆಗುತ್ತೆ.
ಬಟ್ ಆದರೂ ಸಹ ನಾನು ನಿಮಗೆ ಕೆಲವು ಎಕ್ಸಾಂಪಲ್ಸ್ಗಳೊಂದಿಗೆ ಇವತ್ತು ಕ್ಯಾನ್, ಕುಡ್, ಮೇ, ಮೈಟ್, ಶಾಲ್, ಶುಡ್, ವುಡ್, ಕುಡ್ ಆ್ಯಂಡ್ ದೆನ್ ಯೂಸ್ ಟು, ನೀಡ್ ಮತ್ತು ಡೇರ್ ಟು ಇವುಗಳನ್ನ ಹೇಗೆ ಬಳಸಬೇಕಂತ ಅನ್ನೋದು ನಾನು ನಿಮ್ಗೆ ಹೇಳಿದ್ದೀನಿ. ಇಲ್ಲಿ ನಾನು ಕೆಲವು ಎಕ್ಸಾಂಪಲ್ಸ್ಗಳನ್ನ ಏನು ಕೊಟ್ಟಿದ್ದೀನಿ ಅದೇ ರೀತಿ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನ ತೊಗೊಂಡು ಅವುಗಳನ್ನ ಪ್ರಾಕ್ಟೀಸ್ ಮಾಡಬೇಕು. ಮಿನಿಮಮ್ ಒಂದೊಂದು ಮಾಡೆಲ್ದಲ್ಲಿ, ಓಕೆ ಫ್ರೆಂಡ್ಸ್, ಮಿನಿಮಮ್ ಒಂದೊಂದು ಮಾಡೆಲ್ದಲ್ಲಿ ಎಷ್ಟು ಸೆಂಟೆನ್ಸ್ಗಳನ್ನ ಮಾಡಬೇಕು ನೀವು? ಮಿನಿಮಮ್ ಒಂದು ಏನಿಲ್ಲ ಅಂತಂದ್ರೂ 50 ಸೆಂಟೆನ್ಸ್ಗಳನ್ನ ಬರೀಬೇಕು ಮತ್ತು ಅದನ್ನ ಅಂದು ನೀವು ಪ್ರಾಕ್ಟೀಸ್ ಮಾಡಬೇಕು. ಆವಾಗ ಈ ಮಾಡೆಲ್ಸಲ್ಲಿ ನೀವು ಪರ್ಫೆಕ್ಟ್ ಆಗ್ತೀರಿ. ಮತ್ತು ಅದನ್ನ ಬರೆದು ಅದರ ಒಂದು ಫೋಟೋ ಹೊಡೆದ್ಬಿಟ್ಟು ನನಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಪೋಸ್ಟ್ ಮಾಡಬೇಕು. ಮಾಡ್ತೀರಲ್ವಾ? ನೀವೇನಾದರೂ ಟೆಲಿಗ್ರಾಮ್ ಗ್ರೂಪಿಗೆ ಸೇರಿಲ್ಲ ಅಂತಂದರೆ ಆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಆ ಗ್ರೂಪಿಗೆ ಜಾಯ್ನ್ ಆಗಿಬಿಟ್ಟು ನೀವು ಈ ಟಾಸ್ಕನ್ನು ಮಾಡಿ ನನಗೆ ತೋರಿಸ್ಬೇಕು. ವೆಲ್ ಫ್ರೆಂಡ್ಸ್, ಸೊ ದಿಸ್ ಈಸ್ ಅಬೌಟ್ ದ ಮಾಡೆಲ್ಸ್. ಐ ಹೋಪ್ ನೀವು ಮಾಡೆಲ್ಸ್ ಬಗ್ಗೆ ವಿಷಯಗಳನ್ನ ಇವತ್ತು ಚೆನ್ನಾಗಿ ಕಲ್ತಿದ್ದೀರಿ ಅಂತ ಅಂದ್ಕೊಳ್ತೀನಿ. ಏನು ಕಲ್ತಿದ್ದೀರಿ ಅದನ್ನ ಪ್ರಾಕ್ಟೀಸ್ ಮಾಡಿ ಅಂತಂದು ಹೇಳ್ತಾ ಫ್ರೆಂಡ್ಸ್, ಹಾಗಾದರೆ ಈ ಮಾಡೆಲ್ಸ್ಗಳ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು. ಆ್ಯಂಡ್ ಅದರೊಂದಿಗೆ ಈ ಮಾಡೆಲ್ಸ್ಗಳ ಬಗ್ಗೆ ನಾನು ಒಂದೊಂದು ಮಾಡೆಲ್ನ ತೆಗೆದುಕೊಂಡು ಸಪ್ರೇಟಾಗಿ ಮತ್ತೆ ಒಂದು ವಿಡಿಯೋ ಸೀರೀಸನ್ನು ನೆಕ್ಸ್ಟ್ ನಾನು ಮಾಡ್ತೀನಿ. ಆವಾಗ ಇನ್ನೂ ಡೀಟೇಲಾಗಿ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ವೆಲ್ ಫ್ರೆಂಡ್ಸ್, ಹಾಗಾದರೆ ಇಂದಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತಂದು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತಂದು ಹೇಳ್ತಾ ತಾವೆಲ್ಲರೂ ಪ್ರೀತಿಪೂರ್ವಕವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. Let's meet you in the next video. Until then, bye, see you, and then God bless you all.